ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ನರವಾಹನ ದತ್ತ ಜನನ ಲಂಬಕ, ಈವರೆಗಿನ ಕಥೆ. ವಾಸವದತ್ತೆ ಗರ್ಭ ತಾಳಿದ್ದಾಳೆ. ಅವಳಿಗೆ ವಿದ್ಯಾಧರರ ಕಥೆಗಳನ್ನು ಕೇಳಬೇಕೆಂಬ ಅಪೇಕ್ಷೆ ಉಂಟಾಗುತ್ತದೆ. ಜೀಮೂತ ವಾಹನನ ಕಥೆಯನ್ನು ಯೋಗಂಧರಾಯಣ ಹೇಳುತ್ತಿದ್ದಾನೆ. ಜೀಮೂತ ವಾಹನ ಸಮುದ್ರ ತೀರದಲ್ಲಿ ಸಂಚಾರ ಮಾಡುತ್ತಿದ್ದಾಗ ಶೋಕಾರ್ತನಾದ ಯುವಕನೊಬ್ಬನನ್ನು ಕಾಣುತ್ತಾನೆ. ಅವನು ಶಂಖಚೂಡ. ಅವನ ತಾಯಿ ಅಯ್ಯೋ ಮಗನೇ ಎಂದು ಗೋಳಾಡುತ್ತಿದ್ದಾಳೆ. ನೀನು ಏನು ಮಾಡುತ್ತೀಯಾ, ನಿಮ್ಮ ತಾಯಿ ಏಕೆ ಹೇಳುತ್ತಾಳೆ ಅಂತ ಜೀಮೂತ ವಾಹನ ಕೇಳುತ್ತಿದ್ದಾನೆ. ಶಂಖಚೂಡನ ಕಥೆ. ಹಿಂದೆ ಕಶ್ಯಪನಿಗೆ ಕದ್ರು ವಿನತೆ ಎಂಬ ಇಬ್ಬರು ಹೆಂಡಿರಿದ್ದರು. ಮಾತಿಗೆ ಮಾತು ಬಂದು ಕದ್ರುವು ಸೂರ್ಯನ ಕುದುರೆಗಳು ಕಪ್ಪಗಿವೆ ಎಂದಳು, ವಿನತೆಯು ಬೆಳ್ಳಗಿವೆ ಎಂದಳು. ಯಾರು ಮಾತು ಸುಳ್ಳಾಗುವುದೋ ಅವಳು ಇನ್ನೊಬ್ಬಳಿಗೆ ದಾಸಿಯಾಗಬೇಕೆಂದು ನಿರ್ಧಾರವಾಯಿತು. ಆಗ ಕದ್ರುವು ತಾನೇ ಗೆಲ್ಲಬೇಕೆಂದು ತನ್ನ ಮಕ್ಕಳಾದ ನಾಗರನ್ನು ಕರೆಸಿ ಅವರ ವಿಷದ ಉಸಿರಿನಿಂದ ಸೂರ್ಯನ ಕುದುರೆಗಳನ್ನು ಕಪ್ಪಗೆ ಮಾಡಿಸಿದಳು. ವಿನತೆಯು ದಾಸಿಯಾದಳು. ಆಗ ಅವನ ಮಗನಾದ ಗರುಡನು ಬಂದು ಏನು ಮಾಡಿದರೆ ತನ್ನ ತಾಯಿ ಬಿಡುಗಡೆ ಹೊಂದಬಹುದೆಂದು ಕದ್ರುವನ್ನು ಕೇಳಿದನು. ನಾಗರು, ವೈನತೆಯ ದೇವತೆಗಳು ಕ್ಷೀರ ಸಮುದ್ರವನ್ನು ಕಡಿಯುವುದಕ್ಕೆ ಮೊದಲು ಮಾಡಿದ್ದಾರೆ. ಅಲ್ಲಿಂದ ಅಮೃತವನ್ನು ತಂದುಕೊಟ್ಟರೆ ನಿನ್ನ ತಾಯಿ ಬಿಡುಗಡೆ ಹೊಂದುತ್ತಾಳೆ ಎಂದರು. ಇದನ್ನು ಕೇಳಿ ಗರುಡನು ಕ್ಷೀರ ಸಮುದ್ರಕ್ಕೆ ಹೋಗಿ ಅಮೃತಕ್ಕಾಗಿ ತುಂಬ ಪೌರುಷದಿಂದ ಹೋರಾಡಿದನು. ಅದನ್ನು ನೋಡಿ ಮೆಚ್ಚಿಕೊಂಡ ವಿಷ್ಣುವು ನಿನಗೇನು ವರ ಬೇಕು ಎಂದು ಕೇಳಲು ಅವನು ನಾಗರು ನನಗೆ ಭಕ್ಷ್ಯಗಳಾಗಲಿ ಎಂದನು. ವಿಷ್ಣುವು ಒಪ್ಪಿದನು. ತನ್ನ ವೀರ್ಯದಿಂದ ಅಮೃತವನ್ನು ಸಂಪಾದಿಸಿಕೊಂಡು ಹೊರಟ ಗರುಡರನ್ನು ನೋಡಿ ಇಂದ್ರನು, ಅಯ್ಯ ಪಕ್ಷಿರಾಜ, ಈ ಅಮೃತವನ್ನು ಆ ಮೂಢ ನಾಗರು ಕುಡಿಯದ ಹಾಗೆ ನೋಡಿಕೊಳ್ಳಬೇಕು. ಆದ್ದರಿಂದ ಅದನ್ನು ನಾನು ಹಿಂದಕ್ಕೆ ತಂದು ಬಿಡುತ್ತೇನೆ ಎಂದು ಅವನನ್ನು ಒಪ್ಪಿಸಿದನು. ವರ ಪಡೆದು ಬಂದಿದ್ದ ಅವನನ್ನು ನೋಡಿ ನಾಗಗಳೆಲ್ಲವೂ ಹೆದರಿ ನಿಂತಿರಲು ಗರುಡನು, ಇಗೋ ಅಮೃತವನ್ನು ತಂದಿದ್ದೇನೆ. ನಿಮಗೆ ಹೆದರಿಕೆಯಾದರೆ ಇದನ್ನು ದರ್ಭೆಯ ಮೇಲೆ ಇಡುತ್ತೇನೆ, ತೆಗೆದುಕೊಳ್ಳಿ. ನಮ್ಮ ತಾಯಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎಂದನು. ಅವರು ವಿನತೆಯನ್ನು ಬಿಟ್ಟರು. ಗರುಡನು ಅವಳನ್ನು ಕರೆದುಕೊಂಡು ಅತ್ತಲಾಗಿ ಹೋಗಲು ಇತ್ತಲಾಗಿ ಇಂದ್ರನು ಬಂದು ನಾಗರಿಗೆ ಬುದ್ಧಿಮೋಹವನ್ನುಂಟು ಮಾಡಿ ಅಮೃತ ಕಲಶವನ್ನು ಎತ್ತಿಕೊಂಡು ಹೊರಟು ಹೋದನು. ನಾಗರು ವ್ಯಥೆಪಟ್ಟುಕೊಂಡು ದರ್ಭೆಯ ಮೇಲೆ ಅಮೃತವೆಲ್ಲಾದರೂ ತೊಟ್ಟಿಕ್ಕಿದ್ದೀತೋ ಏನೋ ಎಂದುಕೊಂಡು ಅದನ್ನು ನೆಕ್ಕಿದರು. ಅದರಿಂದ ಅವರ ನಾಲಗೆ ಸೀಳಿದ್ದು ಒಂದೇ ಫಲವಾಯಿತು. ಆಮೇಲೆ ಗರುಡನು ನಾಗರ ಮೇಲೆ ಬಂದು ಬಂದು ಬೀಳುತ್ತಾ ಅವರನ್ನು ತಿನ್ನುತ್ತಿದ್ದನು. ಅವನು ಪಾತಾಳಕ್ಕೆ ಎರಗಿದನೆಂದರೆ ಆ ಭಯದಿಂದ ನಾಗಿನಿಯರ ಗರ್ಭಗಳೆಲ್ಲ ಸ್ರಾವವಾಗುತ್ತಿದ್ದವು. ಈ ನಾಗಕ್ಷಯವನ್ನು ನೋಡಿ ವಾಸುಕಿಯು ಗರುಡನನ್ನು ಕುರಿತು ಕಂಡು, ನಾನು ನಿತ್ಯವೂ ನಿನ್ನ ಆಹಾರಕ್ಕಾಗಿ ಸಮುದ್ರ ತೀರದಲ್ಲಿರುವ ಮರಳ ದಿಬ್ಬಕ್ಕೆ ಒಬ್ಬೊಬ್ಬ ನಾಗನನ್ನು ಕಳುಹಿಸಿಕೊಡುತ್ತೇನೆ. ಪಾತಾಳಕ್ಕೆ ಬಂದು ಧ್ವಂಸ ಮಾಡಬೇಡ, ಅದರಿಂದ ನಿನಗೇ ಕಷ್ಟ ಎಂದು ಪ್ರಾರ್ಥಿಸಿಕೊಂಡನು. ಗರುಡನು ಒಪ್ಪಿದ್ದರಿಂದ ನಿತ್ಯವೂ ಒಬ್ಬೊಬ್ಬ ನಾಗನನ್ನು ಕಳುಹಿಸುತ್ತಿದ್ದಾನೆ. ಹೀಗೆ ಅಸಂಖ್ಯಾತವಾದ ನಾಗರು ಹತರಾಗಿದ್ದಾರೆ. ಇಂದು ನನ್ನ ಸರದಿ. ನನ್ನ ಹೆಸರು ಶಂಖಚೂಡ. ನಾನು ಗರುಡನಿಗೆ ಆಹಾರವಾಗುವುದಕ್ಕಾಗಿ ಈ ವಧ್ಯಶಿಲೆಗೆ ಬಂದಿದ್ದೇನೆ. ಆದ್ದರಿಂದ ನನ್ನ ತಾಯಿ ಅಳುತ್ತಿದ್ದಾಳೆ ಎಂದನು. ಜೀಮೂತ ವಾಹನನು ಅವನ ಮಾತನ್ನು ಕೇಳಿ ದುಃಖಪಟ್ಟು, ಈ ವಾಸುಕಿಯದು ಎಂಥ ನಿಸ್ಸತ್ವವಾದ ದೊರೆತನ! ಕೈಯಾರ ತನ್ನ ಪ್ರಜೆಗಳನ್ನು ತಾನೇ ಶತ್ರುವಿನ ಬಾಯಿಗೆ ತುತ್ತು ಮಾಡುವುದೇ? ಅವನು ತನ್ನನ್ನೇ ಮೊದಲು ಗರುಡನಿಗೆ ಏಕೆ ಕೊಟ್ಟುಕೊಳ್ಳಲಿಲ್ಲ? ಗರುಡನೂ ಕಶ್ಯಪನ ಹೊಟ್ಟೆಯಲ್ಲಿ ಹುಟ್ಟಿ ದೇಹಕ್ಕಾಗಿ ಇಷ್ಟೊಂದು ಪಾಪ ಮಾಡುವುದುಂಟೆ? ಇರಲಿ, ನಾನು ಇಂದು ನಿನ್ನೊಬ್ಬನನ್ನು ನನ್ನ ದೇಹ ಕೊಟ್ಟು ಉಳಿಸುತ್ತೇನೆ, ಚಿಂತೆ ಪಡಬೇಡ ಎಂದನು. ಶಂಖಚೂಡನು, ಅಯ್ಯ ಮಹಾಸತ್ವ, ಬೇಡ, ಹೀಗೆನ್ನ ಬೇಡ. ಗಾಜಿಗೋಸ್ಕರ ಮುತ್ತನ್ನು ಹಾಳು ಮಾಡುತ್ತಾರೆಯೇ?
ನಾನು ನಿನ್ನನ್ನು ಕೊಲ್ಲಿಸಿ ಕುಲ ಕಳಂಕನಾಗಲೇ ಎಂದು ಗರುಡನು ಇನ್ನೊಂದು ಕ್ಷಣದಲ್ಲಿ ಬರುತ್ತಿದ್ದದ್ದರಿಂದ ಕೊನೆಗಾಲದಲ್ಲಿ ಆ ಸಮುದ್ರದ ಹತ್ತಿರವಿದ್ದ ಗೋಕರ್ಣೇಶ್ವರನಿಗೆ ನಮಸ್ಕರಿಸಿ ಬರೋಣವೆಂದು ಅಲ್ಲಿಗೆ ಹೋದನು. ಜೀಮೂತವಾಹನನು ತನಗೆ ಅವಕಾಶ ಸಿಕ್ಕಿತೆಂದುಕೊಂಡು ಮಿತ್ರಾವಸುವನ್ನು ಯಾವುದೋ ಒಂದು ಕೆಲಸ ಹೇಳಿ ಮನೆಗೆ ಕಳುಹಿಸಿದನು. ಆಗ ಬಲವಾಗಿ ಗಾಳಿ ಬೀಸಿತು. ಅದು ಗರುಡನ ರೆಕ್ಕೆಯದೆಂದು ತಿಳಿದು ಅವನು ವಧ್ಯಶಿಲೆಯನ್ನು ಹತ್ತಿ ಕುಳಿತನು. ಮರುಕ್ಷಣದಲ್ಲಿ ಗರುಡನು ಅವನ ಮೇಲೆ ಹಾರಿ ಕುಳಿತು ಕೊಕ್ಕಿನಿಂದ ಕುಕ್ಕಲು ರಕ್ತ ಹೊರಟಿತು. ಶಿರೋಮಣಿ ಕಳಚಿಬಿತ್ತು. ಆಮೇಲೆ ಅವನನ್ನು ಗಿರಿಶಿಖರಕ್ಕೆ ಎತ್ತಿಕೊಂಡು ಹೋಗಿ ಅಲ್ಲಿ ತಿನ್ನುವುದಕ್ಕೆ ಮೊದಲು ಮಾಡಿದನು. ಆಗ ಪುಷ್ಪವೃಷ್ಟಿಯಾಯಿತು. ಅದನ್ನು ನೋಡಿ ಗರುಡನು ವಿಸ್ಮಯಗೊಂಡನು. ಅತ್ತ ಗೋಕರ್ಣೇಶ್ವರನಿಗೆ ನಮಸ್ಕರಿಸಿ ಬಂದ ಶಂಖಚೂಡನು ವಧ್ಯಶಿಲೆಯೆಲ್ಲಾ ರಕ್ತವಾಗಿರುವುದನ್ನು ನೋಡಿ, ಅಯ್ಯೋ, ಆ ಮಹಾತ್ಮನು ನನಗೋಸ್ಕರ ತನ್ನನ್ನು ಕೊಟ್ಟಿರಬೇಕು, ಅವನನ್ನು ಗರುಡನು ಎಲ್ಲಿಗೆ ಎತ್ತಿಕೊಂಡು ಹೋದನೋ ಕಾಣೆನಲ್ಲ ಎಂದು ಆ ರಕ್ತಧಾರೆಯನ್ನೇ ಹಿಡಿದು ಹೊರಟನು. ಇತ್ತ ಜೀಮೂತವಾಹನನು ಸಂತೋಷವಾಗಿದ್ದದ್ದನ್ನು ನೋಡಿ ಗರುಡನು ತಿನ್ನುವುದನ್ನು ನಿಲ್ಲಿಸಿ ಆಶ್ಚರ್ಯಪಡುತ್ತಿರಲು, ಜೀಮೂತವಾಹನನು, ಅಯ್ಯ ಪಕ್ಷಿರಾಜ, ನನ್ನ ದೇಹದಲ್ಲಿ ಇನ್ನೂ ರಕ್ತ ಮಾಂಸಗಳಿವೆ, ನಿನಗಿನ್ನೂ ಹೊಟ್ಟೆ ತುಂಬಿಲ್ಲ, ಆದರೂ ಏಕೆ ಸುಮ್ಮನೆ ಕುಳಿತೆ ಎಂದು ಕೇಳಿದನು. ಗರುಡನು, ಅಯ್ಯ ಸಾಧುಪುರುಷ, ನೀನು ನಾಗನಲ್ಲ, ಯಾರು ಹೇಳು ಎಂದನು. ಜೀಮೂತವಾಹನನು, ನಾಗನೇಯೇ, ಮೊದಲು ಮಾಡಿದ ಕೆಲಸವನ್ನು ಮುಗಿಸು ಎಂದನು. ಅಷ್ಟು ಹೊತ್ತಿಗೆ ಶಂಖಚೂಡನು ಅವರನ್ನು ಕಂಡು ದೂರದಿಂದಲೇ, ಅಯ್ಯ ಗರುಡ, ಬೇಡ ಬೇಡ, ನಾಗ ಅವನಲ್ಲ ನಾನು, ಇದೇನು ನಿನಗೆ ಇದ್ದಕ್ಕಿದ್ದಂತೆ ಹೀಗೆ ಬುದ್ಧಿಭ್ರಮೆಯಾಯಿತು ಎಂದು ಕೂಗಿಕೊಂಡನು. ಅದನ್ನು ಕೇಳಿ ಗರುಡನು ಕಕ್ಕಾಬಿಕ್ಕಿಯಾದನು. ತಾನು ಕೈಕೊಂಡ ಕೆಲಸ ನೆರವೇರಲಿಲ್ಲವಲ್ಲ ಎಂದು ಜೀಮೂತವಾಹನನು ವ್ಯಸನಾಕ್ರಾಂತನಾದನು. ಆಮೇಲೆ ಅವರವರಿಗೆ ನಡೆದ ಸಂಭಾಷಣೆಯಿಂದ ಗರುಡನಿಗೆ ತಾನು ತಿಂದವನು ವಿದ್ಯಾಧರನೆಂದು ತಿಳಿದು ತುಂಬ ವ್ಯಥೆಯಾಯಿತು. ಪರರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ತೆತ್ತ ಇಂಥ ಮಹಾತ್ಮನನ್ನು ತಿಂದ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಅಗ್ನಿ ಪ್ರವೇಶ ಮಾಡಬೇಕೆಂದಿದ್ದ ಗರುಡನನ್ನು ನೋಡಿ ಜೀಮೂತವಾಹನನು, ಅಯ್ಯ ಪಕ್ಷಿರಾಜ, ಇದಕ್ಕೇಕೆ ಚಿಂತೆ? ನಿನ್ನ ಪಾಪಭೀತಿ ನಿಜವಾಗಿದ್ದರೆ ಇನ್ನು ಮೇಲೆ ನಾಗರನ್ನು ತಿನ್ನಬೇಡ. ಹಿಂದೆ ತಿಂದದ್ದಕ್ಕಾಗಿ ಪಶ್ಚಾತ್ತಾಪಪಡು. ಇದೇ ಪ್ರಾಯಶ್ಚಿತ್ತ, ಮತ್ತಾವ ಪ್ರಾಯಶ್ಚಿತ್ತವೂ ವ್ಯರ್ಥ ಎಂದನು. ಗರುಡನು ಅದಕ್ಕೆ ಸಮ್ಮತಿಸಿ ಜೀಮೂತವಾಹನನ ಗಾಯಗಳನ್ನು ವಾಸಿ ಮಾಡುವುದಕ್ಕೂ ಅದುವರೆಗೆ ಸತ್ತಿದ್ದ ನಾಗರನ್ನು ಬದುಕಿಸುವುದಕ್ಕೂ ಅಮೃತವನ್ನು ತರುತ್ತೇನೆಂದು ಸ್ವರ್ಗಕ್ಕೆ ಹೋದನು. ಈ ಮಧ್ಯೆ ಗೌರೀದೇವಿಯೇ ಅಮೃತವನ್ನು ತಂದು ಅವನ ಮೈಮೇಲೆ ಚಿಮುಕಿಸಲು ಅವನು ಸ್ವಸ್ಥನೂ ಮೊದಲಿಗಿಂತ ಸುಂದರನೂ ಆದನು. ದೇವದುಂದುಭಿಗಳು ಮೊಳಗಿದವು. ಗರುಡನೂ ಅಮೃತವನ್ನು ತಂದು ಸಮುದ್ರ ತೀರದಲ್ಲೆಲ್ಲ ಚಿಮುಕಿಸಲು ಹಿಂದೆ ಸತ್ತು ಹೋಗಿದ್ದ ನಾಗರೆಲ್ಲ ಬದುಕಿ ಭೂಲೋಕವೇ ಪಾತಾಳದಂತೆ ಕಾಣುತ್ತಿತ್ತು. ಮಲಯವತಿಯೂ ಅವಳ ತಾಯಿ ತಂದೆಗಳೂ ಬಂಧು ಬಳಗದವರೂ ಜೀಮೂತವಾಹನನನ್ನು ಅಭಿನಂದಿಸಿದರು. ಶಂಖಚೂಡನು ಪಾತಾಳಕ್ಕೆ ಹೋದನು. ಜೀಮೂತವಾಹನನ ಕೀರ್ತಿಯು 3 ಲೋಕಕ್ಕೂ ಹೋಯಿತು. ಮತಂಗ ಮೊದಲಾದ ಅವನ ಶತ್ರುಗಳು ಹೆದರಿ ಶರಣಾಗತರಾದರು. ಆಮೇಲೆ ಜೀಮೂತವಾಹನನು ತಾಯಿ ತಂದೆಗಳನ್ನೂ ಮಲಯವತಿಯನ್ನೂ ಒಳಗೊಂಡು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಬಹುಕಾಲ ವಿದ್ಯಾಧರ ಚಕ್ರವರ್ತಿಯಾಗಿ ರಾಜ್ಯವಾಡಿದನು. ಯೌಗಂಧರಾಯಣನು ಹೇಳಿದ ಈ ಕಥೆಯನ್ನು ಕೇಳಿ ಗರ್ಭಿಣಿಯಾಗಿದ್ದ ವಾಸವದತ್ತೆಯು ಸಂತೋಷಪಟ್ಟಳು. ಮುಂದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ವಿದ್ಯಾಧರ ರಾಜನಾಗುವ ಮಗನ ವಿಚಾರವನ್ನು ಗಂಡನೊಡನೆ ಮಾತಾಡುತ್ತಾ ಅವಳು ಅಂದಿನ ದಿನವನ್ನು ಕಳೆದಳು. 3ನೆಯ ತರಂಗ. ಮರುದಿನ ಅವನು ಮಂತ್ರಿಗಳೊಡನೆ ಇದ್ದಾಗ ವಾಸವದತ್ತೆಯು, ಆರ್ಯಪುತ್ರ, ನಾನು ಗರ್ಭವತಿಯಾದಾಗಿನಿಂದ ಅದರ ರಕ್ಷಣೆಯ ವಿಚಾರವಾಗಿ ಚಿಂತಿಸುತ್ತಲೇ ಇದ್ದೆ. ಇಂದಿನ ರಾತ್ರಿ ಚಂದ್ರಶೇಖರನೂ ತ್ರಿಶೂಲ ಜಟಾಭಸ್ಮಧಾರಿಯೂ ಆದ ಪುರುಷನೊಬ್ಬನು ಕಾಣಿಸಿಕೊಂಡು, ಮಗಳೇ,
ನಿನ್ನ ಗರ್ಭದ ವಿಚಾರವಾಗಿ ನೀನು ಏನೂ ಚಿಂತೆ ಮಾಡಬೇಡ. ಅದನ್ನು ಕೊಟ್ಟವನು ನಾನು, ಅದರ ರಕ್ಷಣೆ ನನ್ನದು. ಇದು ನಿಜವೆಂದು ತಿಳಿಯಲು ನಿನಗೆ ಒಂದು ಗುರುತು ಹೇಳುತ್ತೇನೆ. ನಾಳೆ ಬೆಳಗ್ಗೆ ಒಬ್ಬ ಹೆಂಗಸು ತನ್ನ ಗಂಡನನ್ನು ಕಟ್ಟಿಸಿ ಎಳೆತಂದು ಅವನನ್ನು ನಿಮ್ಮ ಮುಂದೆ ದೂರುತ್ತಾಳೆ. ಅವಳು ಕೆಟ್ಟ ಚಾಳಿಯವಳು. ನೆಂಟರ ಸಹಾಯದಿಂದ ಗಂಡನನ್ನು ಕೊಲ್ಲಬೇಕೆಂದಿದ್ದಾಳೆ. ಅವಳು ಹೇಳುವುದೆಲ್ಲ ಸುಳ್ಳು. ಇದನ್ನು ನೀನು ನಿನ್ನ ಗಂಡನಿಗೆ ಮೊದಲೇ ಹೇಳಿರು. ಅವನಿಂದ ಆ ಸಾಧುವಿಗೆ ಬಿಡುಗಡೆಯಾಗಲಿ ಎಂದು ಹೇಳಿದಳು. ಅಷ್ಟು ಹೊತ್ತಿಗೆ ಪ್ರತೀಹಾರನು ಆ ಹೆಂಗಸನ್ನು ಕರೆತಂದನು. ಅವಳು, ಗಂಡನಾದರೂ ಇವನು ನನಗೆ ಅನ್ನ ಹಾಕುತ್ತಿಲ್ಲ ಎಂದು ದೂರಿದಳು. ಶಿವನೇ ಸಾಕ್ಷಿ ಹೇಳಿದ್ದಾನೆ ಎಂದು ರಾಜನು ಅವಳಿಗೆ ಶಿಕ್ಷೆ ಕೊಡಬೇಕೆಂದಿರಲು ಯೌಗಂಧರಾಯಣನು, ಅದು ಸರಿಯಲ್ಲ, ಜನರಿಗೆ ಅದರಲ್ಲಿ ಹೇಗೆ ನಂಬಿಕೆ ಬಂದೀತು ಎಂದು ಸಾಕ್ಷಿಗಳನ್ನು ಕರೆಸಿದನು. ಅವರ ವಿಚಾರಣೆಯಿಂದ ಅವಳು ಸುಳ್ಳುಗಾತಿ ಎಂಬುದು ಸ್ಥಿರಪಟ್ಟಿತು. ಆಮೇಲೆ ರಾಜನು ಅವಳನ್ನೂ ಅವಳ ಮಗನನ್ನೂ ನೆಂಟರನ್ನೂ ದೇಶ ಬಿಟ್ಟು ಓಡಿಸಿ ಅವಳ ಗಂಡನಿಗೆ ಮತ್ತೊಂದು ಮದುವೆಗೆ ಬೇಕಾದ ಹಣ ಕೊಡಿಸಿ, ದುರ್ಜನೆಯಾದ ಹೆಂಗಸು ಇಕ್ಕಟ್ಟಿಗೆ ಸಿಕ್ಕಿದ ಗಂಡನನ್ನು ಹಳ್ಳದಲ್ಲಿ ಬಿದ್ದ ಪ್ರಾಣಿಯನ್ನು ಕುಕ್ಕುವ ಕಾಗೆಯಂತೆ ಕುಕ್ಕುತ್ತಿರುತ್ತಾಳೆ. ಸ್ನೇಹಪರಳೂ ದೊಡ್ಡ ಗುಣವುಳ್ಳವಳೂ ಆದ ಹೆಂಡತಿ ಪ್ರಯಾಣಿಕರಿಗೆ ದಟ್ಟವಾದ ಹೆಮ್ಮರದ ನೆರಳು ಸಿಕ್ಕುವಂತೆ ಎಲ್ಲೋ ಯಾವನೋ ಒಬ್ಬೊಬ್ಬ ಪುಣ್ಯವಂತನಿಗೆ ಮಾತ್ರ ದೊರೆಯುತ್ತಾಳೆ ಎಂದನು. ಹತ್ತಿರದಲ್ಲಿಯೇ ಇದ್ದ ವಸಂತಕನು, ದೇವ, ಸ್ನೇಹವಾಗಲಿ ವಿರೋಧವಾಗಲಿ ಸಾಧಾರಣವಾಗಿ ಪೂರ್ವಜನ್ಮ ವಾಸನೆಯಿಂದ ಉಂಟಾಗುತ್ತದೆ ಎಂದು ಈ ಕಥೆಯನ್ನು ಹೇಳಿದನು. ಸಿಂಹ ಪರಾಕ್ರಮನ ಕಥೆ. ವಾರಾಣಸಿಯಲ್ಲಿ ವಿಕ್ರಮಚಂಡನೆಂಬ ರಾಜನಿದ್ದನು. ಅವನ ಹತ್ತಿರ ಸಿಂಹ ಪರಾಕ್ರಮನೆಂಬ ಭೃತ್ಯನಿದ್ದನು. ಜೂಜಿನಲ್ಲಿಯೂ ಯುದ್ಧದಲ್ಲಿಯೂ ಅವನು ಅಸಮಾನನಾಗಿದ್ದನು. ಅವನಿಗೆ ಕಲಹಕಾರಿ ಎಂಬ ಹೆಂಡತಿ ಇದ್ದಳು. ಅವಳ ದೇಹವೂ ವಕ್ರ, ಮನಸ್ಸೂ ವಕ್ರ. ಸಿಂಹ ಪರಾಕ್ರಮನು ರಾಜನಿಂದಲೂ ಜೂಜಿನಿಂದಲೂ ಬಂದ ಯಥೇಚ್ಛವಾದ ಹಣವನ್ನೆಲ್ಲ ಅವಳ ಕೈಗೇ ತಂದುಕೊಡುತ್ತಿದ್ದನು. ಅವಳಿಗೆ 3 ಜನ ಗಂಡು ಮಕ್ಕಳಾದರು. ಆದರೂ ಬಹು ಮೂರ್ಖಳು. ಒಂದು ಘಳಿಗೆ ಕಲಕಲನೆ ಜಗಳವಾಡದೆ ಇರುತ್ತಿರಲಿಲ್ಲ. ನಿಮಗೇನು, ಎಲ್ಲಿಯೋ ಹೋಗಿ ತಿಂದು ಕುಡಿದು ಬರುತ್ತೀರಿ, ನಮಗೆ ಮಾತ್ರ ಏನೂ ಕಾಣೆ ಎಂದು ನಿತ್ಯವೂ ಅವನನ್ನು ಕಾಡುತ್ತಿದ್ದಳು. ಎಷ್ಟೆಷ್ಟು ತಿಂಡಿ ತೀರ್ಥ ಅನ್ನವಸ್ತ್ರಗಳನ್ನು ತಂದು ಹಾಕಿ ಸಮಾಧಾನ ಹೇಳಿದರೂ ಅವಳು ಉರಿದು ಬೀಳುವುದು ಬೇರೆ ತಪ್ಪಲಿಲ್ಲ. ಆದ್ದರಿಂದ ಅವನಿಗೆ ಮನಸ್ಸು ರೋಸಿ ಹೋಗಿ ಮನೆ ಬಿಟ್ಟು ವಿಂಧ್ಯವಾಸಿನಿಯ ಹತ್ತಿರ ಅನ್ನ ನೀರು ಬಿಟ್ಟು ಕುಳಿತನು. ಅವಳು ಅವನ ಕನಸಿನಲ್ಲಿ ಬಂದು, ಮಗು, ವಾರಾಣಸಿಗೆ ಹೋಗು, ಅಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದಾದ ಆಲದ ಮರದ ಬುಡದಲ್ಲಿ ಅಗೆದರೆ ನಿಧಿ ಸಿಕ್ಕುತ್ತದೆ. ಅದರಲ್ಲಿ ಗರುಡ ಪಚ್ಚೆಮಣಿಯ ಒಂದು ಬಟ್ಟಲಿರುತ್ತದೆ. ಅದರೊಳಗೆ ದೃಷ್ಟಿಸಿ ನೋಡಿದರೆ ಯಾವ ಪ್ರಾಣಿಯ ಪೂರ್ವಜನ್ಮ ವೃತ್ತಾಂತ ಬೇಕಾದರೂ ತಿಳಿಯುತ್ತದೆ. ಆ ಮೂಲಕ ನಿನ್ನ ಮತ್ತು ನಿನ್ನ ಹೆಂಡತಿಯ ಪೂರ್ವಜನ್ಮ ವೃತ್ತಾಂತಗಳನ್ನು ತಿಳಿದುಕೊಂಡರೆ ಚಿಂತೆ ಕಳೆದು ಸುಖವಾಗಿರುತ್ತೀಯೇ ಎಂದು ಹೇಳಿದಳು. ಅವನು ಅದರಂತೆ ಮಾಡಲು ಪೂರ್ವಜನ್ಮದಲ್ಲಿ ತಾನು ಒಂದು ಸಿಂಹವಾಗಿದ್ದಂತೆಯೂ ಅವಳು ಒಂದು ಕರಡಿಯಾಗಿದ್ದಂತೆಯೂ ತಿಳಿದು ಬಂತು. ಆಗ ತಮಗೆ ಇದ್ದ ದ್ವೇಷಕ್ಕೆ ಪೂರ್ವಜನ್ಮ ವಾಸನೆಯೇ ಕಾರಣವೆಂದು ತಿಳಿದು ಅವನು ಶೋಕ ಮೋಹಗಳನ್ನು ಬಿಟ್ಟು ಅದರ ಸಹಾಯದಿಂದಲೇ ಹಲವು ಕನ್ಯೆಯರ ಪೂರ್ವಜನ್ಮ ವೃತ್ತಾಂತಗಳನ್ನು ತಿಳಿದುಕೊಂಡು ಹೆಣ್ಣು ಸಿಂಹವಾಗಿದ್ದ ಸಿಂಹಶ್ರೀ ಎಂಬುವಳೊಬ್ಬಳನ್ನು ಮತ್ತೆ ಮದುವೆ ಮಾಡಿಕೊಂಡನು. ಮತ್ತು ಕಲಹಕಾರಿಗೆ ಅನ್ನ ಬಟ್ಟೆಗಳನ್ನು ಮಾತ್ರ ಕೊಡುತ್ತಾ 2ನೆಯ ಹೆಂಡತಿಯೊಡನೆ ನಿಧಿಯನ್ನು ಅನುಭವಿಸಿಕೊಂಡು ಸುಖವಾಗಿದ್ದನು. ಹೀಗೆ ಹೆಂಡಿರು ಮುಂತಾದವರ ಪ್ರೀತಿ ವೈರಗಳೂ ಕೂಡ ಪೂರ್ವಜನ್ಮದಿಂದ ಬಂದವು ಮಹಾರಾಜ ಎಂದನು. ರಾಜನು ಗರ್ಭಿಣಿಯಾಗಿದ್ದ ದೇವಿಯ ಮುಖಚಂದ್ರನನ್ನು ನೋಡಿ ನೋಡಿ ತೃಪ್ತಿಯೇ ಆಗದೆ ಕಾಲ ಕಳೆಯುತ್ತಿರಲು ಯೌಗಂಧರಾಯಣನಿಗೆ ಮರುಭೂತಿ ಎಂಬ ಮಗನೂ, ರುಮಣ್ವಂತನಿಗೆ ಹರಿಶಿಖನೆಂಬ ಮಗನೂ, ವಸಂತಕನಿಗೆ ತಪಂತಕನೆಂಬ
ಮಗನು ನಿತ್ಯೋದಿತ ಅಥವಾ ಇತ್ಯಕನೆಂಬ ಪ್ರತಿಹಾರ ಅಧಿಕಾರಿಗೆ ಗೋಮುಖನೆಂಬ ಮಗನೂ ಆದರು. ಅವರು ಹುಟ್ಟಿದಾಗ ಇವರು ವತ್ಸರಾಜನ ಮಗನಿಗೆ ಮಂತ್ರಿಗಳಾಗುತ್ತಾರೆ ಎಂದು ಅಶರೀರವಾಣಿಯಾಯಿತು. ದಿನ ತುಂಬಿದ ಮೇಲೆ ವಾಸವದತ್ತೆಗೆ ಒಂದು ದಿನ ನೋವೆತ್ತಿತು. ಆಗ ಅವಳು ಹೆರಿಗೆ ಮನೆಯನ್ನು ಪ್ರವೇಶಿಸಿದಳು. ಅದು ಚಿತ್ರಗಳಿಂದ ಅಲಂಕೃತವಾಗಿತ್ತು. ಅದರ ಕಿಟಕಿಗಳಲ್ಲಿ ಎಕ್ಕದ ಕೊಂಬೆ, ಬನ್ನಿಯ ಕೊಂಬೆಗಳನ್ನಿಟ್ಟು ರಕ್ಷಣೆ ಮಾಡಿತ್ತು. ಮಾತೃಗಣಗಳು ಬರದ ಹಾಗೆ ಮಂತ್ರಿಗಳು ಮಂತ್ರದಂತರಾದಿಗಳಿಂದ ಬಂಧನ ಮಾಡಿಸಿದ್ದರು. ಅಲ್ಲಿ ಸಕಾಲದಲ್ಲಿ ಅವಳು ಆಕಾಶವು ಚಂದ್ರನನ್ನು ಹೇರುವಂತೆ ಅಮೃತಮಯನಾದ ಸುಂದರ ಕುಮಾರನನ್ನು ಹೆತ್ತಳು. ಮಗುವು ಹುಟ್ಟುತ್ತಿದ್ದ ಹಾಗೆಯೇ ಆ ಕೋಣೆಯೂ ಅವಳ ಹೃದಯವೂ ಬೆಳಗಿದವು. ರಾಜನಿಗೆ ಆ ವರ್ತಮಾನವನ್ನು ತಂದು ಹೇಳಿದವನಿಗೆ ರಾಜ್ಯವನ್ನೇ ಕೊಟ್ಟು ಬಿಡೋಣವೆನ್ನಿಸಿತು. ಆದರೆ ಅದು ಅನುಚಿತವಾದೀತೆಂದು ಕೊಡಲಿಲ್ಲ. ಅಷ್ಟೇಯೇ ಮಗುವಿನ ಮುಖವನ್ನು ನೋಡಿದಾಗ ಅವನಿಗೆ ಅದು ಸಾಮ್ರಾಜ್ಯಲಕ್ಷ್ಮಿಯ ಲೀಲಾಕಮಲದಂತೆ ಕಂಡಿತು. ಅವನೂ ಮಂತ್ರಿಗಳೂ ಆನಂದಗೊಂಡಿರಲು, ಮಹಾರಾಜ, ನಿನ್ನ ಈ ಮಗನು ಕಾಮದೇವನ ಅವತಾರ. ಇವನಿಗೆ ನರವಾಹನದತ್ತನೆಂಬ ಹೆಸರನ್ನು ಇಡು. ಇವನು ಎಲ್ಲ ವಿದ್ಯಾಧರ ರಾಜರಿಗೂ ಚಕ್ರವರ್ತಿಯಾಗುತ್ತಾನೆ ಎಂದು ಆಕಾಶವಾಣಿಯಾಯಿತು. ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಅರಮನೆಯಲ್ಲಿಯೂ ವಾದ್ಯಘೋಷಗಳಾದವು. ಊರ ತುಂಬ ಉತ್ಸವ ನಡೆಯಿತು. ರಾಜನು ಎಲ್ಲರಿಗೂ ಸನ್ಮಾನ ಮಾಡಿದನು. ಮಗುವು ಬಿದಿಗೆಯ ಚಂದ್ರನಂತೆ ಬೆಳೆಯಿತು. ದಿವ್ಯವಾಣಿಯ ನಿರ್ದೇಶದಂತೆ ಅದಕ್ಕೆ ನರವಾಹನದತ್ತನೆಂದೇ ನಾಮಕರಣ ಮಾಡಿದರು. ಮಗುವು ದೊಡ್ಡದಾಗಿ ಹಲ್ಲು ಮೊಳೆತು ಮುದ್ದು ಮುದ್ದಾಗಿ ಮಾತಾಡುವುದಕ್ಕೆ ಮೊದಲು ಮಾಡಲು ಅದನ್ನು ನೋಡಿ ಕೇಳಿದ ರಾಜನ ಆನಂದಕ್ಕೆ ಪಾರವಿರಲಿಲ್ಲ. ಆಗ ಮಂತ್ರಿಗಳು ತಮ್ಮ ಮಕ್ಕಳನ್ನು ರಾಜಪುತ್ರನ ಜೊತೆಯಲ್ಲಿಯೇ ಇರಲು ತಂದುಬಿಟ್ಟರು. ಪುರೋಹಿತನಾದ ಶಾಂತಿಕರನು ಪಿಂಗಳಿಕೆಯ ಅವಳಿ ಮಕ್ಕಳಾದ ಶಾಂತಿಸೋಮ ವೈಶ್ವಾನರನ್ನು ತಂದುಬಿಟ್ಟನು. ಹೀಗೆ ಬಾಲ್ಯದಲ್ಲಿಯೇ ನರವಾಹನದತ್ತನಿಗೆ ಅನುರೂಪವಾದ 6 ಜನ ಮಂತ್ರಿಗಳು ಲಭಿಸಿದರು. ವತ್ಸರಾಜನಿಗೆ ಮಗನ ನಗುಮುಖವನ್ನು ನೋಡಿ ಎಷ್ಟು ಆನಂದವಾಗುತ್ತಿತ್ತೋ, ದಿನಗಳು ಹೇಗೆ ಕಳೆದು ಹೋದುವೋ ಅದನ್ನು ವರ್ಣಿಸುವುದು ಅಸಾಧ್ಯ. ನರವಾಹನದತ್ತ ಜನನ ಲಂಬಕ ಮುಗಿಯಿತು. ಶ್ರೀರಸ್ತು. ಚತುರ್ದಾರಿಕಾಲಂಬಕ. ಮದಘೂರ್ಣಿತವಕ್ತ್ರೋತ್ಥೈಃ ಸಿಂಧೂರೈಃಸ್ಫುರಯಸ್ಮಹಿಂ ಹೇರಂಬಃ ಪಾತುವೋ ವಿಘ್ನಾನ್ ಸ್ವತೇಜೋಭಿರ್ದಹನ್ನಿವ. 1. ವತ್ಸರಾಜನಿಗೆ ಮಗನ ರಕ್ಷಣೆಯೊಂದೇ ಚಿಂತೆಯಾಗಿತ್ತು. ಅದನ್ನು ನೋಡಿ ಯೌಗಂಧರಾಯಣನು, ಮಹಾರಾಜ, ರಾಜಪುತ್ರನ ವಿಚಾರವಾಗಿ ನೀನು ಎಂದೂ ಏನೂ ಚಿಂತೆ ಹತ್ತಿಸಿಕೊಳ್ಳಬೇಕಾಗಿಲ್ಲ. ಅವನು ಮುಂದೆ ತಮ್ಮ ಮೇಲಣ ಅಧಿಪತಿಯಾಗುವನೆಂಬ ಅಸಹನೆಯಿಂದ ಯಾರಾದರೂ ವಿದ್ಯಾಧರರು ಅವನಿಗೆ ಕಿರುಕುಳ ಕೊಟ್ಟಾರೆಂದು ಶಿವನೇ ಸ್ತಂಭಕನೆಂಬ ಗಣೇಶನನ್ನು ಅದೃಶ್ಯವಾಗಿ ಕಾವಲಿರುವಂತೆ ನೇಮಿಸಿದ್ದಾನೆ. ಇದನ್ನು ನನಗೆ ನಾರದನು ತಿಳಿಸಿದ್ದಾನೆ ಎಂದು ಹೇಳಿದನು. ಅವರು ಹೀಗೆ ಮಾತನಾಡುತ್ತಿರುವಾಗ ಒಬ್ಬ ಪುರುಷನು ಕಿರೀಟ ಕುಂಡಲಗಳನ್ನು ಧರಿಸಿ ಕತ್ತಿ ಹಿಡಿದು ಆಕಾಶದಿಂದ ಇಳಿದು ಬಂದನು. ವತ್ಸರಾಜನು ಅವನನ್ನು ಸ್ವಾಗತಿಸಿ ಅವನಾರು ಎಂದು ಕೇಳಲು ಅವನು, ಮಹಾರಾಜ, ನಾನು ಹಿಂದೆ ಮನುಷ್ಯನಾಗಿದ್ದು ಈಗ ವಿದ್ಯಾಧರನಾಗಿದ್ದೇನೆ. ಶಕ್ತಿವೇಗನೆಂದು ನನ್ನ ಹೆಸರು. ನಿನ್ನ ಮಗನು ಮುಂದೆ ನಮ್ಮ ಚಕ್ರವರ್ತಿಯಾಗುತ್ತಾನೆಂದು ನನ್ನ ವಿದ್ಯಾ ಪ್ರಭಾವದಿಂದ ಅರಿತು ಅವನನ್ನು ನೋಡಿಕೊಂಡು ಹೋಗೋಣವೆಂದು ಬಂದಿದ್ದೇನೆ ಎಂದನು. ವತ್ಸರಾಜನು ವಿಸ್ಮಿತನಾಗಿ, ವಿದ್ಯಾಧರ ಪದವಿ ಹೇಗೆ ದೊರಕುತ್ತದೆ? ಅದರ ಲಕ್ಷಣಗಳೇನು? ನಿನಗೆ ಅದು ಬಂದದ್ದು ಹೇಗೆ ಎಂದು ಕೇಳಲು ಅವನು, ಮಹಾರಾಜ, ಧೀರರಾದವರು ಈ ಜನ್ಮದಲ್ಲಿಯೋ ಹಿಂದಿನ ಜನ್ಮದಲ್ಲಿಯೋ ಶಂಕರನನ್ನು ಆರಾಧಿಸಿ ಅವನ ಅನುಗ್ರಹದಿಂದ ವಿದ್ಯಾಧರರಾಗುತ್ತಾರೆ. ಅದು ವಿದ್ಯಾ ಸಾಧನೆ, ಖಡ್ಗ ಸಾಧನೆ, ಮಾಲಾ ಸಾಧನೆ ಮುಂತಾದ ಸಾಧನೆಗಳಿಂದ ಅನೇಕ ವಿಧ. ನನಗೆ ಅದು ದೊರೆತ ಬಗೆ ಹೀಗೆ ಎಂದು ಅದನ್ನು ಹೇಳಿದನು.
ಶಕ್ತಿವೇಗನ ಕಥೆ. ವರ್ಧಮಾನಪುರದಲ್ಲಿ ಪರೋಪಕಾರಿ ಎಂಬ ರಾಜನಿದ್ದನು. ಅವನಿಗೆ ಕನಕಪ್ರಭೆ ಎಂಬ ಹೆಂಡತಿ ಇದ್ದಳು. ಅವಳ ಹೊಟ್ಟೆಯಲ್ಲಿ ಕನಕರೇಖೆ ಎಂಬ ಮಗಳಾದಳು. ಅವಳಿಗೆ ಯೌವನ ಬರಲು ರಾಜನು ಹೆಂಡತಿಯೊಡನೆ ಅವಳ ಮದುವೆಯ ವಿಚಾರವನ್ನು ಎತ್ತಿದನು. ಅವಳು ನಕ್ಕು, ಮಗಳು ಮದುವೆಯೇ ಬೇಡವೆನ್ನುತ್ತಾಳೆ, ಅದಕ್ಕೇನೋ ಕಾರಣವಿದೆಯಂತೆ ಎಂದಳು. ಆ ಮಾತನ್ನು ಕೇಳಿ ರಾಜನು ಕಳವಳಗೊಂಡು ಅಂತಃಪುರಕ್ಕೆ ಹೋಗಿ ಅವಳನ್ನು ಕುರಿತು, ಇದೇ ಕಮ್ಮ, ಮದುವೆ ಬೇಡ ಎನ್ನುತ್ತೀಯೇ? ಕನ್ಯಾದಾನ ಮಾಡಿದರೆ ಎಂಥ ಪಾಪವಾದರೂ ತೊಲಗುತ್ತದೆ. ಅಲ್ಲದೆ ಹೆಂಗಸು ಸ್ವತಂತ್ರಳಾಗಿರುವುದು ಹೇಗೆ? ಬಾಲ್ಯದಲ್ಲಿ ಹೊರತು ಆಮೇಲೆ ಮದುವೆಯಿಲ್ಲದೆ ತವರು ಮನೆಯಲ್ಲಿ ಇರಬಹುದೇ? ಮದುವೆಗೆ ಮುಂಚೆ ದೊಡ್ಡವಳಾದರೆ ಅವಳು ವೃಷಲಿಯಾಗುತ್ತಾಳೆ, ಅವಳ ಗಂಡ ವೃಷಲೀಪತಿಯಾಗುತ್ತಾನೆ ಎಂದನು. ಅವಳು, ಹಾಗಾದರೆ ಕನಕಪುರಿ ಎಂಬ ಊರನ್ನು ನೋಡಿ ಬಂದಿರುವ ಬ್ರಾಹ್ಮಣನಿಗೋ ಕ್ಷತ್ರಿಯನಿಗೋ ನನ್ನನ್ನು ಕೊಟ್ಟು ಮದುವೆ ಮಾಡಿ ಎಂದಳು. ಅವನು ಒಪ್ಪಿ ಮರುದಿನ ಆಸ್ಥಾನದಲ್ಲಿ ಇದ್ದವರನ್ನು, ನೀವು ಯಾರಾದರೂ ಕನಕಪುರಿಯನ್ನು ನೋಡಿದ್ದೀರಾ? ಯಾರಾದರೂ ಇದ್ದರೆ ಹೇಳಿ, ಅವರಿಗೆ ಕನಕರೇಖೆಯನ್ನೂ ಯುವರಾಜ ಪದವಿಯನ್ನೂ ಕೊಡುತ್ತೇನೆ ಎಂದನು. ಅವರು ಆ ಊರನ್ನು ತಾವು ಕೇಳಿಯೇ ಅರಿಯವು ಎಂದರು. ಆಮೇಲೆ ತನ್ನ ಉದ್ದೇಶವನ್ನು ಊರಲ್ಲೆಲ್ಲ ಡಂಗೂರದಿಂದ ಸಾರಿಸಿದನು. ಇದು ಶಕ್ತಿದೇವನೆಂಬ ಬ್ರಾಹ್ಮಣನ ಕಿವಿಗೆ ಬಿತ್ತು. ಅವನು ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕನಾಗಿದ್ದನು. ಅವನನ್ನು ತಂದೆ ಮನೆಗೆ ಸೇರಿಸುತ್ತಿರಲಿಲ್ಲ, ಸೂಳೆಯರು ಬರಮಾಡಿಕೊಳ್ಳುವ ಹಾಗಿರಲಿಲ್ಲ. ಆದ್ದರಿಂದ ನಾನು ನೋಡಿದ್ದೇನೆಂದು ಸುಳ್ಳು ಹೇಳುತ್ತೇನೆ. ಆ ಊರನ್ನು ಕಂಡವರಿಲ್ಲ, ಕೇಳಿದವರಿಲ್ಲ. ಅದರಿಂದ ರಾಜಪುತ್ರಿ ಸಿಕ್ಕಿದರೆ ಸಿಕ್ಕಲಿ ಎಂದುಕೊಂಡು ಅವನು ಸಾರುತ್ತಿದ್ದ ರಾಜಭಟರನ್ನು ಕಂಡು ತಾನು ಆ ಊರನ್ನು ನೋಡಿರುವುದಾಗಿ ಹೇಳಿದನು. ಅವರು ಅವನನ್ನು ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ರಾಜನು ಅವನನ್ನು ತನ್ನ ಮಗಳಿದ್ದೆಡೆಗೆ ಕರೆದುಕೊಂಡು ಹೋದನು. ಅವಳು, ನೀನು ಕನಕಪುರಿಯನ್ನು ಕಂಡಿದ್ದೀಯಾ ಎಂದು ಕೇಳಿದಳು. ಅವನು, ನೋಡಿದ್ದೇನೆ, ವಿದ್ಯಾವ್ಯಾಸಂಗಕ್ಕಾಗಿ ತಿರುಗುತ್ತಿದ್ದಾಗ ಅಲ್ಲಿಗೆ ಹೋಗಿದ್ದೆ ಎಂದನು. ಅವಳು, ಯಾವ ಮಾರ್ಗದಿಂದ ಹೋಗಿದ್ದೆ? ಅದು ಹೇಗಿದೆ ಎಂದು ಕೇಳಿದಳು. ಅವನು, ವಾರಾಣಸಿಯಿಂದ ಪೌಂಡ್ರವರ್ಧನಕ್ಕೆ ಹೋಗಿ ಅಲ್ಲಿಂದ ಕನಕಪುರಕ್ಕೆ ಹೋದೆ. ಅದು ಅಮರಾವತಿಯಂತಿದೆ. ಅಲ್ಲಿ ಸ್ವಲ್ಪ ಕಾಲವಿದ್ದು ವಿದ್ಯೆ ಕಲಿತು ಬಂದಿದ್ದೇನೆ ಎಂದನು. ಅವಳು, ಆಹಾ, ನೀನು ಖಂಡಿತವಾಗಿ ನೋಡಿರಬೇಕು. ಅಲ್ಲಿಗೆ ಯಾವ ಮಾರ್ಗವಾಗಿ ಹೋದೆ? ಇನ್ನೊಂದು ಸಾರಿ ಹೇಳು ಎಂದಳು. ಅವನು ಮೊದಲಿನಂತೆಯೇ ಹೇಳಲು ರಾಜಪುತ್ರಿಯು ಚೇಟಿಯರಿಗೆ ಹೇಳಿ ಅವನನ್ನು ಅಲ್ಲಿಂದ ಹೊರಡಿಸಿದಳು. ಆಮೇಲೆ ತಂದೆ ಬರಲು, ಅಪ್ಪ, ಧೂರ್ತರು ಅರಿಯದ ಜನರನ್ನು ವಂಚಿಸುತ್ತಾರೆ ಎಂದು ನಿನಗೆ ತಿಳಿಯದೆ ಸುಳ್ಳು ಹೇಳಿ ಅವನು ನನ್ನನ್ನು ಮೋಸಪಡಿಸಬೇಕೆಂದು ಬಂದ. ಅವನು ಆ ಊರನ್ನು ಕಂಡಿಲ್ಲ. ಧೂರ್ತರು ನಾನಾ ಬಗೆಯಾಗಿ ಮೋಸ ಮಾಡುತ್ತಾರೆ ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.
ಶಿವ ಮಾಧವರ ಕಥೆ. ರತ್ನಪುರವೆಂಬ ನಗರದಲ್ಲಿ ಶಿವ ಮಾಧವ ಎಂಬ ಇಬ್ಬರು ಧೂರ್ತರಿದ್ದರು. ಅವರು ಇತರ ಧೂರ್ತರೊಡನೆ ಸೇರಿಕೊಂಡು ಮಾಯಾಮೋಸಗಳಿಂದ ಆ ಊರಿನ ಹಣವಂತರನ್ನೆಲ್ಲ ಸುಲಿಗೆ ಮಾಡಿ, ಈ ಊರನ್ನು ಲೂಟಿ ಹೊಡೆದಾಯಿತು, ಇನ್ನು ಉಜ್ಜಯಿನಿಗೆ ಹೋಗೋಣ, ಅಲ್ಲಿ ರಾಜಪುರೋಹಿತನಾಗಿರುವ ಶಂಕರಸ್ವಾಮಿಯು ತುಂಬ ಹಣವಂತನೆಂದು ಹೇಳುತ್ತಾರೆ, ಅವನಿಂದ ಹಣವನ್ನು ಕಸಿದುಕೊಂಡರೆ ಮಾಲವ ಸ್ತ್ರೀಯರ ವಿಲಾಸಗಳನ್ನು ರುಚಿ ನೋಡಬಹುದು, ಅವನಿಗೆ ಸುಂದರಿಯಾದ ಒಬ್ಬ ಮಗಳಿದ್ದಾಳಂತೆ, ಸಂದರ್ಭ ಬಿದ್ದರೆ ಅವಳನ್ನೂ ಸಂಪಾದಿಸಿಕೊಳ್ಳಬಹುದು ಎಂದು ಯೋಚಿಸಿ ಆ ಊರನ್ನು ಬಿಟ್ಟು ಹೊರಟರು. ಮಾಧವನು ಒಬ್ಬ ರಾಜಪುತ್ರನ ವೇಷವನ್ನು ತಳೆದು ಸಪರಿವಾರನಾಗಿ ಉಜ್ಜಯಿನಿಯ ಊರ ಹೊರಗೆ ವಾಸಿಸುತ್ತಿದ್ದನು. ಶಿವನು ತಪಸ್ವಿಯ ವೇಷ ಹಾಕಿಕೊಂಡು ಸಿಪ್ರಾ ತೀರದಲ್ಲಿರುವ ಒಂದು ಮಠದಲ್ಲಿ ವಾಸಿಸುತ್ತಿದ್ದನು. ಅವನ ಹತ್ತಿರ ಎಲ್ಲರೂ ಕಾಣುವಂತೆ ಮೃತ್ತಿಕೆ, ಭಿಕ್ಷಾಪಾತ್ರೆ, ಕೃಷ್ಣಾಜಿನ ಮುಂತಾದವುಗಳು ಇದ್ದವು. ಅವನು ನಿತ್ಯವೂ ಬೆಳಗ್ಗೆ ಮೃತ್ತಿಕಾ ಶೌಚದಿಂದ ಸ್ನಾನ ಮಾಡಿ ಸೂರ್ಯೋಪಾಸನೆ ಮಾಡಿ ಪವಿತ್ರವಿಟ್ಟುಕೊಂಡು ದರ್ಭಾಸನದಲ್ಲಿ ಕುಳಿತು ಹೂಪತ್ರೆಗಳಿಂದ ಶಿವಪೂಜೆ ಮಾಡುತ್ತಿದ್ದನು. ಆಮೇಲೆ ಜಪ ನಡೆಯುತ್ತಿತ್ತು. ಮಧ್ಯಾಹ್ನ ಮೌನ ಧರಿಸಿ 3 ಬ್ರಾಹ್ಮಣರ ಮನೆಗಳಿಂದ ಭಿಕ್ಷಾನ್ನವನ್ನು ಎತ್ತಿಕೊಂಡು ಬಂದು ಒಂದು ಭಾಗವನ್ನು ವಾಯಸಬಲಿ ಹಾಕಿ ಒಂದು ಭಾಗವನ್ನು ಅಭ್ಯಾಗತರಿಗೆ ಕೊಟ್ಟು ಮಿಕ್ಕದ್ದನ್ನು ತಾನು ತಿನ್ನುತ್ತಿದ್ದನು. ಮತ್ತೆ ಜಪತಪಗಳು ಆರಂಭವಾಗುತ್ತಿದ್ದವು. ಇದರಿಂದ ಊರಿನ ಜನರ ಗಮನವು ಅವನ ಮೇಲೆ ಬಿದ್ದು, ಆಹಾ, ಏನು ತಪಸ್ವಿಗಳು, ಎಷ್ಟು ಉಪಶಾಂತರು ಎಂದು ಎಲ್ಲರೂ ಅವನಲ್ಲಿ ಭಕ್ತಿ ತೋರಿಸುವಂತಾಯಿತು. ಈ ಮಧ್ಯೆ ಮಾಧವನು ಸಿಪ್ರಾ ನದಿಯಲ್ಲಿ ಸ್ನಾನಕ್ಕೆಂದು ಬಂದು ದೇವರ ಮುಂದೆ ಜಪ ಮಾಡುತ್ತಿದ್ದ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಹತ್ತಿರದಲ್ಲಿದ್ದ ಜನರಿಗೆ, ಇಂಥ ತಪಸ್ವಿಗಳು ಮತ್ತೊಬ್ಬರಿಲ್ಲ, ತೀರ್ಥಯಾತ್ರೆ ಮಾಡುತ್ತಾ ಎಷ್ಟೋ ಸಾರಿ ನೋಡಿದ್ದೇನೆ ಎಂದು ಹೇಳಿದನು. ಶಿವನು ಅವನನ್ನು ನೋಡಿದರೂ ಎತ್ತಿದ ಕತ್ತನ್ನು ತಗ್ಗಿಸಲಿಲ್ಲ. ಕುಳಿತಂತೆ ಕುಳಿತಿದ್ದನು. ಮಾಧವನು ಹೊರಟು ಹೋದನು. ರಾತ್ರಿ ಇಬ್ಬರೂ ಸೇರಿ ಒಟ್ಟಿಗೆ ತಿಂದು ಕುಡಿದು ಮುಂದಿನ ಕೆಲಸವನ್ನು ಯೋಚಿಸಿಕೊಂಡರು. ಶಿವನು ಬೆಳಗಿನ ಜಾವದಲ್ಲಿ ಮಠಕ್ಕೆ ಬಂದು ಬಿಟ್ಟನು. ಮಾಧವನು ಬೆಳಗ್ಗೆ ಒಬ್ಬ ದೂತನನ್ನು ಕರೆದು ಈ ಧೋತ್ರಗಳ ಜೊತೆಯನ್ನು ರಾಜಪುರೋಹಿತನಾದ ಶಂಕರಸ್ವಾಮಿಗೆ ಒಪ್ಪಿಸಿ, ಮಾಧವನೆಂಬ ರಾಜಪುತ್ರನು ದಾಯಾದಿಗಳಿಂದ ಪರಾಜಿತನಾಗಿ ತಂದೆಯ ಅಪಾರವಾದ ಆಸ್ತಿಯನ್ನು ತೆಗೆದುಕೊಂಡು ದಕ್ಷಿಣಾಪಥದಿಂದ ಬಂದಿದ್ದಾನೆ. ಅವನು ನಿಮ್ಮ ರಾಜನಲ್ಲಿ ಸೇವೆ ಮಾಡಿಕೊಂಡಿರಬೇಕೆಂದಿದ್ದಾನೆ. ಆದ್ದರಿಂದ ತಮ್ಮನ್ನು ದರ್ಶನ ಮಾಡಬೇಕೆಂದಿದ್ದಾನೆ ಎಂದು ವಿನಯದಿಂದ ಹೇಳು ಎಂದು ಹೇಳಿ ಕಳುಹಿಸಿದನು. ಅವನು ಹಾಗೆಯೇ ಮಾಡಿದನು. ಪುರೋಹಿತನು ತನಗೆ ಬಂದ ಉಪಾಯನವನ್ನು ನೋಡಿ ಅವನ ಮಾತನ್ನು ನಂಬಿದನು. ಆಶಾಪರರನ್ನು ಆಕರ್ಷಿಸಿಕೊಳ್ಳುವುದಕ್ಕೆ ದಾನವೊಂದೇ ಔಷಧ. ಮರುದಿನ ಮಾಧವನು ತಾನು ರಾಜಪುತ್ರನ ವೇಷ ಹಾಕಿಕೊಂಡು ತನ್ನ ಅನುಚರರಿಗೆ ಆಶ್ರಿತರಾದ ರಾಜಪುತ್ರರ ವೇಷ ಹಾಕಿ ರಾಜಲಾಂಛನಗಳನ್ನು ಹಿಡಿದುಕೊಂಡು ಪುರೋಹಿತನ ಮನೆಗೆ ಹೋದನು. ಅವನು ಎದ್ದು ಬಂದು ಅವನನ್ನು ಗೌರವಿಸಲು ಮಾಧವನು ಅವನೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು ತನ್ನ ವಾಸಸ್ಥಾನಕ್ಕೆ ಬಂದನು. ಮರುದಿನವೂ ಜೋಡಿ ಧೋತ್ರವನ್ನು ಬಹುಮಾನವಾಗಿ ಕಳುಹಿಸಿ ಅವನನ್ನು ಕಂಡು, ರಾಜನಲ್ಲಿ ನನ್ನ ಸೇವೆ ಸಲ್ಲಿಸಬೇಕೆಂದಿದ್ದೇನೆ, ಅದಕ್ಕೇ ನಿನ್ನನ್ನು ಆಶ್ರಯಿಸಿರುವುದು, ಹಣಕ್ಕೇನು ನನಗೆ ಕಡಿಮೆ ಇಲ್ಲ ಎಂದು ತಿಳಿಸಿದನು. ಪುರೋಹಿತನು ಆ ಮಾತನ್ನು ಕೇಳಿ ಹಣದ ಆಸೆಯಿಂದ ರಾಜನಲ್ಲಿ ಈ ಮಾತನ್ನು ತಿಳಿಸಿದನು. ರಾಜನೂ ಸಮ್ಮತಿಸಿದನು. ಮಧ್ಯಾಹ್ನದ ಮೇಲೆ ಪುರೋಹಿತನು ಸಪರಿವಾರನಾದ ಮಾಧವನನ್ನು ಕರೆದುಕೊಂಡು ಹೋಗಿ ಗೌರವದಿಂದ ರಾಜನಿಗೆ ಪರಿಚಯ ಮಾಡಿಕೊಟ್ಟನು. ರಾಜನೂ ಅವನ ವೇಷವನ್ನು ನೋಡಿ ಮರಳಾಗಿ ಆದರ ಮಾಡಿ ತನ್ನ ಹತ್ತಿರ ಒಂದು ವೃತ್ತಿಯನ್ನು ಕಲ್ಪಿಸಿಕೊಟ್ಟನು. ಅಲ್ಲಿಂದ ಮುಂದೆ ಅವನಿಗೆ ಹಗಲು ರಾಜನಲ್ಲಿ ಕೆಲಸ, ರಾತ್ರಿ ಶಿವನೊಡನೆ ಆಲೋಚನೆ. ಕ್ರಮವಾಗಿ ಪುರೋಹಿತನು ಹಣದ ಆಸೆಯಿಂದ ಮಾಧವನನ್ನು ತನ್ನ ಮನೆಯಲ್ಲಿಯೇ ನಿಲ್ಲಿಸಿಕೊಂಡನು. ಮರವು ತನ್ನ ಬುಡದಲ್ಲಿ ಹೆಗ್ಗಣಕ್ಕೆ ಆಸರೆ ಕೊಟ್ಟಂತಾಯಿತು. ಮಾಧವನು ಕೃತ್ರಿಮವಾದ ರತ್ನಾಭರಣಗಳನ್ನು ತುಂಬಿದ್ದ ತನ್ನ ಪೆಟ್ಟಿಗೆಯೊಂದನ್ನು ತಂದು ಅದನ್ನು ಪುರೋಹಿತನ ಕೋಣೆಯಲ್ಲಿ ಸುರಕ್ಷಿತವಾಗಿರಲೆಂದು ಇರಿಸಿದನು. ಏನಾದರೂ ನೆಪ ಮಾಡಿಕೊಂಡು ಅವನು ಅದರ ಬಾಗಿಲನ್ನು ತೆಗೆದಾಗಲೆಲ್ಲ
ಅದನ್ನು ನೋಡಿ ಪುರೋಹಿತನು ಹಸುರು ಹುಲ್ಲು ಕಂಡ ದನದಂತೆ ಬಾಯಿ ಬಾಯಿ ಬಿಡುತ್ತಿದ್ದನು. ಚೆನ್ನಾಗಿ ನಂಬಿಕೆ ಹುಟ್ಟಿದ ಮೇಲೆ ಮಾಧವನು ಕ್ರಮಕ್ರಮವಾಗಿ ಅನ್ನ ನೀರನ್ನು ಕಡಿಮೆ ಮಾಡಿಕೊಂಡು ಬಡವಾಗಿ ರೋಗಿಯಂತೆ ಹಾಸಿಗೆ ಹಿಡಿದನು. ಆಮೇಲೆ ಒಂದು ದಿನ ಪುರೋಹಿತನನ್ನು ಕರೆದು, ನನ್ನ ದೇಹಸ್ಥಿತಿ ವಿಷಮಿಸಿದೆ, ಆದ್ದರಿಂದ ಯಾರಾದರೂ ಒಬ್ಬ ಬ್ರಾಹ್ಮಣನನ್ನು ಕರೆತಂದರೆ ಅವನಿಗೆ ನನ್ನ ಸರ್ವಸ್ವವನ್ನೂ ದಾನ ಮಾಡಿ ಬಿಡಬೇಕೆಂದಿದ್ದೇನೆ. ಆದ್ದರಿಂದ ಇಹಪರಗಳಲ್ಲಿ ಸದ್ಗತಿಯುಂಟಾಗಲಿ. ಈ ಚಂಚಲವಾದ ಜೀವಿತದಲ್ಲಿ ಹಣದಿಂದ ಆಗಬೇಕಾದದ್ದೇನು ಎಂದು ಅವನ ಪಾದಗಳಿಗೆ ನಮಸ್ಕಾರ ಮಾಡಿದನು. ಯಾವ ಬ್ರಾಹ್ಮಣನನ್ನು ಕರೆತಂದರೂ ಇವರಿಗಿಂತಲೂ ಉತ್ತಮನಾದ ಬ್ರಾಹ್ಮಣನಿಲ್ಲವೇ ಎಂದು ಕೇಳುತ್ತಿದ್ದನು. ಅದನ್ನು ನೋಡಿ ಅವನ ಹತ್ತಿರವಿದ್ದ ಧೂರ್ತನೊಬ್ಬನು, ಸಾಧಾರಣನಾದ ಬ್ರಾಹ್ಮಣನು ಇವನಿಗೆ ಒಪ್ಪಿಗೆಯಾಗುವುದಿಲ್ಲ. ಸಿಪ್ರಾ ತೀರದಲ್ಲಿರುವ ಶಿವ ತಪಸ್ವಿಗಳನ್ನು ಕರೆತಂದರೆ ಒಪ್ಪಬಹುದು ಎಂದನು. ಮಾಧವನು, ಆಗಬಹುದು, ಅವರಂಥವರು ಮತ್ತೊಬ್ಬರಿಲ್ಲ ಎಂದನು. ಪುರೋಹಿತನು ಕಣ್ಣು ಮುಚ್ಚಿಕೊಂಡು ಜಪ ಮಾಡುತ್ತಿದ್ದ ಶಿವನಲ್ಲಿಗೆ ಹೋಗಿ ನಮಸ್ಕರಿಸಿ ವಿನಯದಿಂದ, ಸ್ವಾಮೀ, ತಾವು ಕೋಪಿಸಿಕೊಳ್ಳದಿದ್ದರೆ ಒಂದು ಮಾತು ಅರಿಕೆ ಮಾಡಿಕೊಳ್ಳುತ್ತೇನೆ ಎಂದನು. ಅದಕ್ಕೆ ಅವನು ಮಾತನಾಡದೆ ತುಟಿಯಲ್ಲಾಡಿಸಿದನು. ಅದೇ ಅನುಜ್ಞೆಯೆಂದು ತಿಳಿದು ಪುರೋಹಿತನು, ದಕ್ಷಿಣ ದೇಶದಿಂದ ಮಾಧವನೆಂಬ ಧನಿಕನಾದ ರಾಜಪುತ್ರನೊಬ್ಬನು ಇಲ್ಲಿಗೆ ಬಂದಿದ್ದಾನೆ. ಅವನಿಗೆ ದೇಹಾಲಸ್ಯವಾಗಿ ತನ್ನ ಸರ್ವಸ್ವವನ್ನೂ ದಾನ ಮಾಡಿಬಿಡಬೇಕೆಂದಿದ್ದಾನೆ. ನೀವು ಒಪ್ಪುವುದಾದರೆ ನಿಮಗೆ ಅವನ ಹತ್ತಿರವಿರುವ ಅಮೂಲ್ಯವಾದ ರತ್ನಾಭರಣಗಳೆಲ್ಲವನ್ನೂ ದಾನ ಕೊಡುತ್ತಾನೆ ಎಂದನು. ಅವನು ಕ್ರಮಕ್ರಮವಾಗಿ ಮೌನವನ್ನು ಬಿಟ್ಟು, ಅಯ್ಯ ಬ್ರಾಹ್ಮಣರೇ, ಭಿಕ್ಷದಿಂದ ಜೀವಿಸುವ ಬ್ರಹ್ಮಚಾರಿಯಾದ ನನಗೆ ಅದರಿಂದೇನು ಪ್ರಯೋಜನ ಎಂದು ಕೇಳಿದನು. ಪುರೋಹಿತನು, ಇದೇಕೆ ಹೀಗೆನ್ನುತ್ತೀರಿ? ಮದುವೆ ಮಾಡಿಕೊಂಡು ದೇವತೆಗಳು, ಪಿತೃಗಳು, ಅತಿಥಿಗಳು ಇವರ ಕರ್ಮದಲ್ಲಿ ನಿರತನಾಗಿದ್ದರೆ ಗೃಹಸ್ಥನು ಮೋಕ್ಷ ಪಡೆಯಬಹುದು. ಗೃಹಸ್ಥಾಶ್ರಮವೇ ಎಲ್ಲ ಆಶ್ರಮಗಳಲ್ಲಿಯೂ ಶ್ರೇಷ್ಠ ಎಂದನು. ಶಿವನು, ನನಗೆ ಮದುವೆಯಾಗುವುದು ಹೇಗೆ? ನಾನು ಯಾರೆಂದರೆ ಅವರಲ್ಲಿ ಕುಲಗೋತ್ರ ವಿವೇಚನೆ ಇಲ್ಲದೆ ಮದುವೆಯಾಗಲಾರೆ ಎಂದನು. ಅದನ್ನು ಕೇಳಿ ಹಣವೆಲ್ಲ ತನ್ನ ವಶವಾಗುವುದೆಂದುಕೊಂಡ ಆ ಲುಬ್ಧ ಪುರೋಹಿತನು, ಹಾಗಾದರೆ ನನಗೆ ವಿನಯಸ್ವಾಮಿನಿ ಎಂಬ ರೂಪವತಿಯಾದ ಒಬ್ಬ ಮಗಳಿದ್ದಾಳೆ, ಅವಳನ್ನು ನಿಮಗೆ ಮದುವೆ ಮಾಡಿಕೊಡುತ್ತೇನೆ. ಮಾಧವನಿಂದ ದಾನ ತೆಗೆದುಕೊಳ್ಳಿ, ಅದರ ಯೋಗಕ್ಷೇಮ ನನಗಿರಲಿ ಎಂದನು. ಶಿವನು, ಇದು ನಿಮ್ಮ ಸಂಕಲ್ಪವಾಗಿ ಹಠ ಹಿಡಿದರೆ ನಿಮ್ಮ ಮಾತಿನಂತೆ ನಡೆಯುತ್ತೇನೆ. ಆದರೆ ಚಿನ್ನರನ್ನಗಳನ್ನು ನಾನು ಅರಿಯೆ, ನಾನು ತಾಪಸ, ನಿಮ್ಮ ಮಾತಿನಂತೆ ನಡೆಯುತ್ತೇನೆ. ನಿಮಗೆ ಹೇಗೆ ಬೇಕಾದರೆ ಹಾಗೆ ನಡೆಸಿಕೊಳ್ಳಿ ಎಂದನು. ಅದಕ್ಕೆ ಒಪ್ಪಿ ಪುರೋಹಿತನು ಶಿವನನ್ನು ಮನೆಗೆ ಕರೆತಂದು ಅವನಿಗೆ ಎಷ್ಟೋ ಕಷ್ಟದಿಂದ ಸಾಕಿದ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು. ಮದುವೆಯಾದ ಮಾರನೆಯ ದಿನ ಅವನನ್ನು ಮಾಧವನ ಹತ್ತಿರಕ್ಕೆ ಕರೆತರಲು ಅವನು ಶಿವನಿಗೆ ನಮಸ್ಕರಿಸಿ ಕೋಶದಲ್ಲಿರಿಸಿದ್ದ ಆಭರಣಗಳನ್ನೆಲ್ಲ ವಿಧಿಪೂರ್ವಕವಾಗಿ ದಾನ ಮಾಡಿದನು. ಶಿವನು, ಅವೆಲ್ಲವನ್ನೂ ಇವುಗಳ ವಿಷಯ ನನಗೇನೂ ತಿಳಿಯದು, ನೀವೇ ಇಟ್ಟುಕೊಳ್ಳಿ ಎಂದು ಪುರೋಹಿತನಿಗೆ ಒಪ್ಪಿಸಿದನು. ಅದರ ಯೋಗಕ್ಷೇಮ ನನಗಿರಲಿ ಎಂದು ನಾನು ಮೊದಲೇ ಹೇಳಿದ್ದನಲ್ಲ ಎಂದು ಪುರೋಹಿತನು ತನ್ನ ಕೋಶಕ್ಕೆ ಸೇರಿಸಿದನು. ಆಮೇಲೆ ಮಾಧವನು ಮೊದಲಿನಂತೆ ಊಟ ಮಾಡುತ್ತಾ ಗುಣ ಹೊಂದುತ್ತಾ ಬಂದನು. ಅದು ಮಹಾದಾನದ ಫಲವೆಂದು ಹೇಳಿದನು. ನಿಮ್ಮ ಪ್ರಭಾವದಿಂದ ನನ್ನ ದೇಹ ಉಳಿಯಿತು ಎಂದು ಶ್ಲಾಘಿಸಿ ಶಿವನೊಡನೆ ಪ್ರಕಾಶವಾಗಿಯೇ ಸ್ನೇಹ ಬೆಳೆಸಿದನು. ಸ್ವಲ್ಪ ಕಾಲ ಕಳೆದ ಮೇಲೆ ಶಿವನು ಪುರೋಹಿತನನ್ನು ಕುರಿತು, ಹೀಗೇ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡಿರಲಿ? ನನಗೆ ದಾನ ಬಂದ ಒಡವೆಗಳನ್ನೆಲ್ಲ ನೀವೇ ಏಕೆ ಕೊಂಡುಕೊಂಡು ಅದರ ಹಣವನ್ನು ನನಗೆ ಕೊಟ್ಟು ಬಿಡಬಾರದು ಎಂದು ಕೇಳಿದನು. ಅದಕ್ಕೆ ಪುರೋಹಿತನು ಒಪ್ಪಲು ಶಿವನು ಕ್ರಮವಾಗಿ ಕಾಗದ ಪತ್ರಗಳನ್ನು ಮಾಡಿಕೊಂಡು ಯಥೇಚ್ಛವಾದ ಹಣ ಪಡೆದು ಬೇರೆ ಸಂಸಾರ ಹೂಡಿದನು. ಮಾಧವನೂ ಅವನನ್ನು ಸೇರಿಕೊಂಡು ಪುರೋಹಿತನಿಂದ ಸಂಪಾದಿಸಿದ ಹಣವನ್ನು ವೆಚ್ಚ ಮಾಡುತ್ತಾ ಸುಖವಾಗಿ ಕಾಲ ಕಳೆಯುತ್ತಿದ್ದರು. ಸ್ವಲ್ಪ ದಿನದ ಮೇಲೆ ಪುರೋಹಿತನಿಗೆ ಹಣ ಬೇಕಾಗಲು ಆ ಆಭರಣಗಳಲ್ಲಿ ಒಂದನ್ನು ಅಂಗಡಿಗೆ ಮಾರುವುದಕ್ಕೆ ತೆಗೆದುಕೊಂಡು ಹೋದನು. ವರ್ತಕರು ಅದನ್ನು ನೋಡಿ ಕೃತ್ರಿಮವೆಂದರು. ಇತರ ಆಭರಣಗಳನ್ನೂ ನೋಡಿ, ಇವೆಲ್ಲ ಬಣ್ಣ ಬಣ್ಣದ ಗಾಜಿನವು, ಇವುಗಳಲ್ಲಿ
ರತ್ನವೂ ಇಲ್ಲ, ಚಿನ್ನವೂ ಇಲ್ಲ ಎಂದರು. ಪುರೋಹಿತನಿಗೆ ಸಿಡಿಲು ಬಡಿದಂತಾಯಿತು. ಆಗ ಶಿವನ ಹತ್ತಿರ ಹೋಗಿ ಅವನು, ನಿನ್ನ ಒಡವೆಗಳನ್ನು ನೀನು ತೆಗೆದುಕೊಂಡು ನನ್ನ ಹಣವನ್ನು ನನಗೆ ಹಿಂದಕ್ಕೆ ಕೊಡು ಎಂದು ಕೇಳಿದನು. ಅವನು, ಹಣವು ಇನ್ನೂ ಕೈಯಲ್ಲಿದೆಯೇ, ಎಲ್ಲವನ್ನೂ ಬಳಸಿಕೊಂಡು ತಿಂದು ಬಿಟ್ಟಾಯಿತು ಎಂದು ಬಿಟ್ಟನು. ಪುರೋಹಿತನು ಜಗಳವಾಡಿ ಅವನನ್ನೂ ಮಾಧವನನ್ನೂ ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ದೂರಿಟ್ಟನು. ಶಿವನು, ಮಹಾರಾಜ, ನಾನು ಬಾಲ್ಯದಿಂದಲೂ ತಪಸ್ಸಿನಲ್ಲಿದ್ದವನು. ಈತನೇ ನನ್ನನ್ನು ಬಲವಂತ ಮಾಡಿ ಅವುಗಳನ್ನು ದಾನವಾಗಿ ಕೊಡಿಸಿದನು. ರತ್ನಾದಿಗಳ ವಿಚಾರ ನನಗೆ ತಿಳಿಯದು. ಆ ವಿಚಾರವನ್ನೆಲ್ಲ ನೀವೇ ನೋಡಿಕೊಳ್ಳಬೇಕು ಎಂದು ಆಗಲೇ ಹೇಳಿದೆ. ಆಗಲಿ ಎಂದು ಆತ ಒಪ್ಪಿಕೊಂಡ. ನಾನು ದಾನ ತೆಗೆದುಕೊಂಡು ಅವನ ಕೈಯಲ್ಲಿಯೇ ಎಲ್ಲವನ್ನೂ ಕೊಟ್ಟುಬಿಟ್ಟೆ. ಆಮೇಲೆ ಆತನೇ ತನಗೆ ತೋರಿದಷ್ಟು ಹಣವನ್ನು ಅವಕ್ಕೆ ಕ್ರಯವಾಗಿ ಕೊಟ್ಟ. ಈ ಬಗ್ಗೆ ನಮ್ಮಲ್ಲಿ ಹಸ್ತಾಕ್ಷರ ಹಾಕಿದ ಕಾಗದ ಪತ್ರಗಳಿವೆ ಎಂದನು. ಮಾಧವನು, ಇದರಲ್ಲಿ ನನ್ನದೇನೂ ತಪ್ಪಿಲ್ಲ. ನಾನು ಶಿವನಿಂದಾಗಲಿ ಪುರೋಹಿತನಿಂದಾಗಲಿ ಒಂದು ಕಾಸು ತೆಗೆದುಕೊಂಡಿಲ್ಲ. ಯಾರ ಹತ್ತಿರವೋ ನ್ಯಾಸವಾಗಿದ್ದ ಪಿತ್ರಾರ್ಜಿತ ಸ್ವತ್ತನ್ನು ತಂದು ಬ್ರಾಹ್ಮಣನಿಗೆ ದಾನ ಮಾಡಿದೆ. ಅವು ಚಿನ್ನರನ್ನಗಳಲ್ಲದೆ ಹೋದರೆ ನನಗೆ ಗಾಜು ಹಿತ್ತಾಳೆಗಳನ್ನು ದಾನ ಮಾಡಿದ ಫಲವೇ ಬರಲಿ. ಪರಿಶುದ್ಧವಾದ ಹೃದಯದಿಂದ ದಾನ ಮಾಡುವುದರಲ್ಲಿ ನನಗೆ ನಂಬಿಕೆ. ಅದಕ್ಕೆ ತಕ್ಕಂತೆ ಕಂಡ ಹಾಗೆಯೇ ನನ್ನ ಮಹಾವ್ಯಾಧಿಯು ವಾಸಿಯಾಯಿತು ಎಂದನು. ರಾಜನೂ ಮಂತ್ರಿಗಳೂ ನಕ್ಕರು. ಸಭಿಕರು ಮಾಧವನದಾಗಲಿ ಶಿವನದಾಗಲಿ ಸ್ವಲ್ಪವೂ ತಪ್ಪಿಲ್ಲ ಎಂದರು. ಆಗ ಪುರೋಹಿತನು ಪೆಚ್ಚುಮೊರೆ ಹಾಕಿಕೊಂಡು ಹೊರಟು ಹೋದನು. ಆಮೇಲೆ ಆ ಧೂರ್ತರು ರಾಜನನ್ನು ಸಂತೋಷಗೊಳಿಸಿಕೊಂಡು ಅವನ ಅನುಗ್ರಹದಿಂದ ಬಹುಕಾಲ ಸುಖವಾಗಿದ್ದರು. ಕನಕರೇಖೆಯು ಈ ಕಥೆಯನ್ನು ಹೇಳಿ, ಈ ಬ್ರಾಹ್ಮಣನೂ ಕನಕಪುರಿಯನ್ನು ನೋಡಿದ್ದೇನೆ ಎಂದು ಸುಳ್ಳು ಹೇಳಿ ನನ್ನನ್ನು ಪಡೆಯಬೇಕೆಂದು ಬಂದಿದ್ದಾನೆ. ಇನ್ನು ಮೇಲೆ ನನ್ನ ಮದುವೆಯ ವಿಚಾರದಲ್ಲಿ ಆತುರಪಟ್ಟುಕೊಳ್ಳಬೇಡ. ಕನ್ಯೆಯಾಗಿಯೇ ಇರುತ್ತೇನೆ. ಏನಾಗುವುದೋ ನೋಡೋಣ ಎಂದಳು. ರಾಜನು, ಅಮ್ಮ, ಯೌವನದಲ್ಲಿ ಬಹುಕಾಲ ಮದುವೆಯಿಲ್ಲದೆ ಕನ್ಯೆಯಾಗಿರಬಾರದು. ಹೊಟ್ಟೆ ಕಿಚ್ಚಿನ ಜನರು ಏನಾದರೂ ಇಲ್ಲದ್ದನ್ನು ಆಡಿಕೊಳ್ಳುತ್ತಾರೆ. ಒಳ್ಳೆಯವರಲ್ಲಿಯೇ ಕಳಂಕವನ್ನು ಆರೋಪಿಸುವುದು ಹೆಚ್ಚು ಎಂದು ಈ ಕಥೆಯನ್ನು ಹೇಳಿದನು. ಹರಸ್ವಾಮಿಯ ಕಥೆ. ಹರಸ್ವಾಮಿಯ ಕಥೆ. ಕುಸುಮಪುರದಲ್ಲಿ ಹರಸ್ವಾಮಿ ಎಂಬ ತಾಪಸನಿದ್ದನು. ಅವನು ಗಂಗಾ ತೀರದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಭಿಕ್ಷೆಯಿಂದ ಜೀವಿಸುತ್ತಾ ಶ್ರೇಷ್ಠ ತಪಸ್ವಿ ಎಂದು ಜನರ ಗೌರವಕ್ಕೆ ಪಾತ್ರನಾಗಿದ್ದನು. ಒಂದು ಸಾರಿ ಅವನು ಭಿಕ್ಷಕ್ಕೆ ಹೊರಟಿರಲು ಜನರ ಮಧ್ಯದಲ್ಲಿದ್ದ ಒಬ್ಬ ದುಷ್ಟನು, ಈ ಕಪಟ ತಪಸ್ವಿಯು ಊರಿನಲ್ಲಿರುವ ಮಕ್ಕಳನ್ನೆಲ್ಲ ತಿಂದುಬಿಟ್ಟಿದ್ದಾನೆ ಗೊತ್ತೇ ಎಂದನು. ಅವನಂಥವನೇ ಇನ್ನೊಬ್ಬನು, ನಿಜ, ನಾನೂ ಈ ಮಾತನ್ನು ಕೇಳಿದ್ದೇನೆ ಎಂದನು. ಮೂರನೆಯವನು, ಹೌದು ಹೌದು ಎಂದನು. ಶಿಷ್ಟನಿಂದೆಯು ದುಷ್ಟರ ಮಾತಿನಿಂದ ಸರಪರಂಪರೆಯಾಗಿ ಬೆಳೆಯುತ್ತದೆ. ಹೀಗೆ ಅದು ಊರಲ್ಲೆಲ್ಲ ಹರಡಲು ಜನರು ತಮ್ಮ ತಮ್ಮ ಮಕ್ಕಳನ್ನು ಮನೆ ಬಿಟ್ಟು ಹೊರಕ್ಕೆ ಕಳುಹಿಸಲಾರದೆ ಹೋದರು. ಆಗ ಬ್ರಾಹ್ಮಣರೆಲ್ಲರೂ ಸೇರಿ ಅವನನ್ನು ಊರು ಬಿಟ್ಟು ಹೊರಡಿಸಬೇಕೆಂದು ನಿಶ್ಚಯಿಸಿದರು. ಆದರೆ ತಮ್ಮನ್ನೇ ಎಲ್ಲಿ ತಿಂದು ಬಿಡುತ್ತಾನೋ ಎಂದು ಹೆದರಿ ಈ ಮಾತನ್ನು ದೂತರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಅವರು ಹೋಗಿ ದೂರದಲ್ಲಿ ನಿಂತು, ನಮ್ಮ ಮಕ್ಕಳನ್ನೆಲ್ಲ ನೀನು ತಿಂದು ಹಾಕುತ್ತಿರುವುದರಿಂದ ಈಗಲೇ ಈ ಊರು ಬಿಟ್ಟು ಹೊರಟು ಹೋಗಬೇಕು ಎಂದು ತಿಳಿಸಿದರು. ಅವನು ಬ್ರಾಹ್ಮಣರನ್ನು ಕಾಣಬೇಕೆಂದು ಹೋಗಲು ಅವರೆಲ್ಲರೂ ಹೆದರಿ ಮರದ ಮೇಲೆ ಹತ್ತಿ ನಿಂತರು. ಅವನು ಕೆಳಗೇ ನಿಂತು ಒಬ್ಬೊಬ್ಬರನ್ನಾಗಿ ಹೆಸರು ಹಿಡಿದು ಕೂಗಿ, ಇದೇನು ನಿಮ್ಮ ಹುಚ್ಚು? ಒಬ್ಬರ ಮುಖವನ್ನು ಒಬ್ಬರು ಏಕೆ ಹೀಗೆ ನೋಡುತ್ತೀರಿ? ಯಾರ ಎಷ್ಟೆಷ್ಟು ಮಕ್ಕಳನ್ನು ನಾನು ಎಲ್ಲೆಲ್ಲಿ ತಿಂದಿದ್ದೇನೆ ಎಂದು ಕೇಳಿದನು. ಅವರು ಒಬ್ಬರನ್ನೊಬ್ಬರು ವಿಚಾರ ಮಾಡಿಕೊಂಡರು. ಆದರೆ ಯಾರ ಮಕ್ಕಳೂ ಹೋಗಿರಲಿಲ್ಲ. ಎಲ್ಲವೂ ಬದುಕಿದ್ದವು. ಆ ಊರಿನ ಮಿಕ್ಕ ಜನರನ್ನು ಕೇಳಿಯಾಯಿತು. ಯಾರ ಮಕ್ಕಳೂ ಹೋಗಿರಲಿಲ್ಲ. ಅದನ್ನು ಕೇಳಿ ತಿಳಿದು ಹರಸ್ವಾಮಿಯು
ತನ್ನ ಮೇಲಿನ ಆರೋಪಣೆ ತೊಡೆದು ಹೋಯಿತೆಂದು ಆ ಊರನ್ನು ಬಿಟ್ಟು ಹೊರಟನು. ಆ ಅವಿವೇಕಿಗಳ ಮಧ್ಯೆ ಇರಲು ಅವನಿಗೆ ಮನಸ್ಸು ಬರಲಿಲ್ಲ. ಆಮೇಲೆ ಆ ಊರಿನ ಬ್ರಾಹ್ಮಣರೂ ವೈಶ್ಯರೂ ಬಂದು ಅವನಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಂಡದ್ದರ ಮೇಲೆ ಅವನು ಅಲ್ಲಿರಲು ಒಪ್ಪಿಕೊಂಡನು. ಈ ಕಥೆಯನ್ನು ಹೇಳಿ ರಾಜನು, ಅಮ್ಮ, ನಾನು ನಿಶ್ಚಿಂತನಾಗಿರಬೇಕೆಂದಿದ್ದರೆ ನೀನು ಈ ಯೌವನ ವಯಸ್ಸಿನಲ್ಲಿ ಹೆಚ್ಚು ದಿನ ಮದುವೆಯಿಲ್ಲದೆ ಇರಬೇಡ ಎಂದನು. ಅವಳು ಕನಕಪುರಿಯನ್ನು ನೋಡಿದ ಬ್ರಾಹ್ಮಣನನ್ನಾಗಲಿ ಕ್ಷತ್ರಿಯನನ್ನಾಗಲಿ ಹುಡುಕಿಸು, ಅವನಿಗೆ ನನ್ನನ್ನು ಕೊಡು, ಆ ಬಗ್ಗೆ ನಾನು ಮಾತು ಕೊಟ್ಟಿದ್ದೇನಲ್ಲ ಎಂದಳು. ರಾಜನು ಅಂದಿನಿಂದ ಆ ಊರಿಗೆ ಬಂದವರನ್ನೆಲ್ಲ ಕನಕಪುರಿಯನ್ನು ನೋಡಿದ್ದೀರಾ ಎಂದು ಕೇಳಿಸುತ್ತಿದ್ದನೆಲ್ಲದೆ, ಕನಕಪುರಿಯನ್ನು ನೋಡಿದವನು ಯಾರಾದರೂ ಇದ್ದರೆ ಅವನಿಗೆ ನನ್ನ ಮಗಳನ್ನೂ ಯುವರಾಜ ಪದವಿಯನ್ನೂ ಕೊಡುತ್ತೇನೆ ಎಂದು ಡಂಗೂರ ಹೊಯಿಸುತ್ತಿದ್ದನು. 2. ಅತ್ತ ಶಕ್ತಿದೇವನು ರಾಜಪುತ್ರಿಯಿಂದ ಅಪಮಾನಿತನಾಗಿ ಹೇಗಾದರೂ ಮಾಡಿ ಆ ನಗರವನ್ನು ಹುಡುಕಿಕೊಂಡು ಬರಬೇಕು, ಇಲ್ಲ ಆ ಪ್ರಯತ್ನದಲ್ಲಿ ಪ್ರಾಣ ಬಿಡಬೇಕು ಎಂದುಕೊಂಡು ವರ್ಧಮಾನಪುರದಿಂದ ದಕ್ಷಿಣಕ್ಕೆ ಹೊರಟು ಕ್ರಮೇಣ ವಿಂಧ್ಯಾಟವಿಯನ್ನು ಸೇರಿದನು. ಅಲ್ಲಿ ಒಂದು ಸರೋವರವನ್ನು ಕಂಡು ಅದರಲ್ಲಿ ಸ್ನಾನ ಮಾಡಿ ಅದರ ಪಕ್ಕದಲ್ಲಿದ್ದ ಆಶ್ರಮಕ್ಕೆ ಹೋಗಲು ಅಲ್ಲಿ ಒಂದು ಅರಳಿಯ ಮರದ ಕೆಳಗೆ ತಾಪಸರಿಂದ ಪರಿವೃತನಾಗಿ ಕುಳಿತಿದ್ದ ಸೂರ್ಯತಪಸನೆಂಬ ವೃದ್ಧ ಋಷಿಯನ್ನು ಕಂಡನು. ಅವನಿಗೆ ನಮಸ್ಕರಿಸಿ ಅವನ ಆತಿಥ್ಯವನ್ನು ಸ್ವೀಕರಿಸಿ ಅವನನ್ನು ಕನಕಪುರಿಗೆ ದಾರಿ ಕೇಳಲು ಅವನು, ಅಯ್ಯ, ನಾನು 800 ವರ್ಷಗಳಿಂದ ಈ ಆಶ್ರಮದಲ್ಲಿ ಇದ್ದೇನೆ, ಆದರೆ ಈ ಊರಿನ ಹೆಸರನ್ನೇ ಕೇಳಿಲ್ಲ ಎಂದನು. ಆ ಮಾತನ್ನು ಕೇಳಿ ಶಕ್ತಿದೇವನು, ಹಾಗಾದರೆ ಸಾಯುವುದೇ ಸರಿ ಎಂದನು. ಅವನ ನಿರ್ಧಾರವನ್ನು ನೋಡಿ ಮುನಿಯು, ಹಾಗಾದರೆ ನಾನು ಹೇಳುವುದನ್ನು ಕೇಳು, ಇಲ್ಲಿಂದ 100 ಯೋಜನದ ಆಚೆಗೆ ಕಾಂಪಿಲ್ಯ ಎಂಬ ದೇಶವಿದೆ, ಅಲ್ಲಿ ಉತ್ತರವೆಂಬ ಪರ್ವತವಿದೆ, ಅಲ್ಲೊಂದು ಆಶ್ರಮದಲ್ಲಿ ದೀರ್ಘ ತಪಸ್ಸನೆಂಬ ನಮ್ಮ ಅಣ್ಣನಿದ್ದಾನೆ, ಅವನು ನನಗಿಂತ ಹಿರಿಯ, ಅವನನ್ನು ಕೇಳು, ಅವನಿಗೆ ಗೊತ್ತಿದ್ದರೂ ಇದ್ದೀತು ಎಂದನು. ಅದರಂತೆ ಅವನು ಮರುದಿನ ಹೊರಟು ಪ್ರಯಾಣ ಮಾಡಿ ದೀರ್ಘ ತಪಸ್ಸನನ್ನು ಕಾಣಲು ಅವನು, ಅಯ್ಯ, ಇಷ್ಟು ದಿವಸಕ್ಕೆ ನಾನು ಇಂದು ಅದರ ಹೆಸರನ್ನು ಕೇಳಿದ್ದೇನೆ, ಅದು ದೂರವಾದ ದ್ವೀಪಾಂತರದಲ್ಲಿ ಇರಬೇಕು, ಅದಕ್ಕೆ ಒಂದು ಉಪಾಯ ಮಾಡು. ಸಮುದ್ರ ಮಧ್ಯದಲ್ಲಿ ಉತ್ಸ್ಥಲವೆಂಬ ದ್ವೀಪವಿದೆ, ಅಲ್ಲಿ ಸತ್ಯವೃತನೆಂಬ ಧನಿಕನಾದ ನಿಷಾದರಾಜನಿದ್ದಾನೆ, ಅವನು ದ್ವೀಪಾಂತರಗಳಿಗೆ ಹೋಗಿ ಬರುತ್ತಿರುತ್ತಾನೆ, ಅವನು ಒಂದು ಪಕ್ಷ ಆ ಊರನ್ನು ನೋಡಿ ಅಥವಾ ಕೇಳಿ ಇರಬಹುದು. ಆದ್ದರಿಂದ ಸಮುದ್ರ ತೀರದಲ್ಲಿರುವ ವಿಟಂಕಪುರಕ್ಕೆ ಮೊದಲು ಹೋಗಿ ಅಲ್ಲಿ ಉತ್ಸ್ಥಲ ದ್ವೀಪಕ್ಕೆ ಹೋಗುವ ಯಾರಾದರೂ ವರ್ತಕನ ಹಡಗಿನಲ್ಲಿ ಅಲ್ಲಿಗೆ ಸೇರು, ಅವನಿಂದ ಕೆಲಸವಾದೀತು ಎಂದನು. ಅದರಂತೆ ಶಕ್ತಿದೇವನು ವಿಟಂಕಪುರಕ್ಕೆ ಹೋಗಿ ಅಲ್ಲಿ ಸಮುದ್ರದತ್ತನೆಂಬ ವರ್ತಕನ ಸ್ನೇಹ ಮಾಡಿಕೊಂಡು ಅವನ ಹಡಗಿನಲ್ಲಿ ಹೊರಟನು. ಆದರೆ ಸ್ವಲ್ಪ ದೂರ ಹೋಗುವುದರೊಳಗಾಗಿ ಬಿರುಗಾಳಿ ಮಳೆಗಳು ಎದ್ದು ಹಡಗು ಒಡೆದು ಚೂರಾಯಿತು. ವರ್ತಕನು ಒಂದು ಹಲಗೆಯನ್ನು ಹಿಡಿದುಕೊಂಡನು. ಶಕ್ತಿದೇವನನ್ನು ಒಂದು ಹೆಮ್ಮೀನು ನುಂಗಿ ಉತ್ಸ್ಥಲ ದ್ವೀಪದ ಹತ್ತಿರ ಹೋಗುತ್ತಿರಲು ಆ ದ್ವೀಪದ ಬೆಸ್ತರು ಅದನ್ನು ಹಿಡಿದು ಬಹುದೊಡ್ಡ ಮೀನಾದ್ದರಿಂದ ಅದನ್ನು ತಮ್ಮ ರಾಜನಿಗೆ ಕಾಣಿಕೆಯಾಗಿ ಅರ್ಪಿಸಿದರು. ಅವನು ಕುತೂಹಲದಿಂದ ಅದನ್ನು ಕೂಡಲೇ ಕುಯ್ಯಿಸಲು ಶಕ್ತಿದೇವನು ಹೊರಕ್ಕೆ ಬಂದನು. ಅವನು ಅದುವರೆಗಿನ ತನ್ನ ವೃತ್ತಾಂತವನ್ನು ತಿಳಿಸಲು ರಾಜನು, ನಾನೇ ಸತ್ಯವ್ರತ, ಇದೇ ಉತ್ಸಲ ದ್ವೀಪ, ಆದರೆ ನಾನು ಆ ಊರನ್ನು ನೋಡಿಲ್ಲ, ದ್ವೀಪಾಂತರದಲ್ಲಿ ಇರುವುದಾಗಿ ಕೇಳಿದ್ದೇನೆ ಅಷ್ಟೇಯೇ ಎಂದನು. ಶಕ್ತಿದೇವನಿಗೆ ಅದನ್ನು ಕೇಳಿ ನಿರುತ್ಸಾಹವಾಯಿತು. ಸತ್ಯವ್ರತನು, ಅಯ್ಯ, ನೀನು ಚಿಂತೆ ಮಾಡಬೇಡ, ಇಂದಿನ ರಾತ್ರಿ ಇಲ್ಲಿರು, ಬೆಳಗ್ಗೆ ಏನಾದರೂ ಉಪಾಯ ಮಾಡೋಣ ಎಂದು ಸಮಾಧಾನ ಹೇಳಿ ಊಟಕ್ಕೆಂದು ಬ್ರಾಹ್ಮಣ ಮಠಕ್ಕೆ ಕಳುಹಿಸಿದನು. ಅಲ್ಲಿ ವಿಷ್ಣುದತ್ತನೆಂಬುವನೊಡನೆ ಮಾತನಾಡುತ್ತಾ ತನ್ನ ಕುಲಗೋತ್ರಗಳನ್ನು ತಿಳಿಸಲು ಅವನು ಶಕ್ತಿದೇವನನ್ನು ಬಾಚಿ ತಬ್ಬಿಕೊಂಡು ಆನಂದ ಬಾಷ್ಪ ಸುರಿಸುತ್ತಾ,
ಮಗು, ನೀನು ನನ್ನ ಸೋದರ ಮಾವನ ಮಗನಾಗಬೇಕು. ನಾನು ಬಾಲ್ಯದಲ್ಲಿಯೇ ಆ ದೇಶವನ್ನು ಬಿಟ್ಟು ಇಲ್ಲಿ ಬಂದುಬಿಟ್ಟೆ. ನೀನು ಇಲ್ಲಿಯೇ ಇರು. ದ್ವೀಪಾಂತರಗಳಿಂದ ವರ್ತಕರು ಇಲ್ಲಿಗೆ ಬರುತ್ತಿರುತ್ತಾರೆ. ಅವರಿಂದ ಆ ಊರಿನ ವರ್ತಮಾನವನ್ನು ತಿಳಿಯೋಣ ಎಂದು ನಿಲ್ಲಿಸಿಕೊಂಡು ಉಪಚಾರ ಮಾಡಿದನು. ಪರದೇಶದಲ್ಲಿ ನಂಟರು ದೊರೆತರೆ ಮರುಭೂಮಿಯಲ್ಲಿ ಅಮೃತ ಪ್ರವಾಹ ದೊರೆದಂತೆ. ಈ ಸಂತೋಷ ಸಂಗತಿಯು ಮುಂದಿನ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತಿತ್ತು. ಅದೇ ಯೋಚನೆಯಲ್ಲಿದ್ದು ಅವನಿಗೆ ಆ ರಾತ್ರಿ ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ. ಆದ್ದರಿಂದ ಅವನನ್ನು ವಿನೋದಪಡಿಸುವುದಕ್ಕೆ ವಿಷ್ಣುದತ್ತನು ಈ ಕಥೆಯನ್ನು ಹೇಳಿದನು.